ಈ ತರದ ಸ್ಥಿತಿ ನಮಗೆ ಕೆಲವು ಕಾಲ ಅಂತ ಇದರಿಂದ ಯಾವಾಗಲೂ ಅಲ್ಲಿ ಬರ್ಬೇಕು. ಅದು ಕೆಲವು ಕಾಲ ಬರ್ಬೇಕು ನಮ್ಗೆ. ಕ್ರಿಯಾವಸ್ಥಾದೇನು ಅದು ಅವಶ್ಯಕತೆ ಹೇಳಿದ್ದೆ. ಅದು ಇದು ಒಂದು ಈ ಅನುಭವ ಮನುಷ್ಯಕ್ಕೆ ಬರ್ಬೇಕು. ಯಾಕೆ ಬರ್ಬೇಕು? ಇದು ಹೊರಗಿನ ಸುಖದ ಮೋಹ ಬಿಡಿಸ್ಕೊಳ್ಳುವಾಗಿ ಅಂತ. ಇದು ಹೆಚ್ಚು ಸುಖ ಅದಪ್ಪ. ಇದನ್ನು ಹೋಗ್ಬೇಕು ಪ್ರವೃತ್ತಿ ಆಗೋ ಸಲುವಾಗಿ ಈ ಧ್ಯಾನದೊಳಗೆ ಈ ತರದ ಆನಂದ ನಾವು ಪಡ್ಕೊಳ್ಬೇಕು. ಬಡವಗ ಒಂದು ರಾಜ್ ಸಿಕ್ಕಿದ್ರೆ ಹಂಗ ಬಹಳ ಆನಂದಮಯ, ಎಷ್ಟು ಒಂದು ಭೂಮಿ ಅಥವಾ ಒಂದು ಆತು ಹಂಗ ಆಗ್ತದೆ. ಹೆಚ್ಚಿನ ಸುಖ ಹಂಗ ಬರ್ತದಪ್ಪ. ಅಷ್ಟೇ ಎಲ್ಲ ಮರಿಬೇಕು, ಏಕಾಗ್ರ ಆಗ್ಬೇಕು, ಸ್ವಂತನ ಭಕ್ತಿ ಆಗ್ಬೇಕು, ಇಷ್ಟ ಆದಾಗ ಬರ್ತದಂತ. ಇನ್ನೂ ಬರುದಿಲ್ಲ. ಇಷ್ಟೇನಿದೆ ಹೊರಗಿಂದರದು ಎಲ್ಲಿ ತನಕ ನಮ್ಮ ಮೇಲೆ ಪ್ರಭಾವದ ಪ್ರತ್ಯಕ್ಷ ಇರ್ಲಿ ಅಥವಾ ಪಾರಂಪರಿಕ ಇರ್ಲಿ ಅಥವಾ ಒಂಥರ ಅಪ್ರತ್ಯಕ್ಷ ಇರ್ಲಿ, ಹಂಗರೆ ಹಾಕೋದು ಅದರದ ಪರಿಣಾಮ ನಮ್ಮ ಮೇಲೆ ಎತ್ತಕ್ಕದ ಅತಗೀತ ಅನುಭವ. ಅದು ಯಾವಾಗಲೂ ಎಲ್ಲನೂ ಮರ್ತು ಹೋಗ್ತದೆ. ತಾನು ಮರ್ತು ಹೋಗ್ತದೆ, ಎಲ್ಲನೂ ಜಗತ್ತು ಮರ್ತು ಹೋಗ್ತದೆ. ಎಲ್ಲರೂ ತಾನೇ ತಾನಾಗಿ ತನ್ನ ಅನುಭವ ಒಂದೇ ಯಾವಾಗ ಪ್ರಕಟ ಆಗ್ತದೆ ಅವಾಗ ಈ ಅನುಭವ ಬರ್ತದೆ. ವಿಶೇಷ ಆನಂದ ಅನುಭವ. ಹಂಗೆ ಎಷ್ಟು ಆನಂದಪ್ಪ ಅಂದ್ರೆ ಉಪಮ ಕೊಡ್ಬೇಕಾದ್ರೆ ಒಬ್ಬ ಬಡ ಮನುಷ್ಯರಿಗೆ ಒಂದು ರಾಜ್ ಸಿಕ್ತಾರೆ, ರಂಗಿಗೆ ಹೋಗಿ ರಾಜ್ ಸಿಕ್ಕಪ್ಪ ಅಂದ್ರೆ ಎಷ್ಟು ಆನಂದ ಪಡ್ಬೇಕು, ಅಷ್ಟು ಆನಂದ ಇಲ್ಲಿ ಅನುಭವಿಸ್ತಾನ, ಆನಂದ ಪಡ್ಕೋಬೇಕು ಅಂತ. ಆಮೇಲೆ ಮುಂದೇನಾಗ್ತದೆ? ಚಿತ್ತ ಚೈತನ್ಯ ಹರಿತು. ಚಿತ್ತ ಎಷ್ಟು ಆನಂದಮಯ ಆಗಿರ್ತದೆ. ಆ ಚೈತನ್ಯ ಕೇವಲ ಸ್ವರೂಪದೊಳಗೆ ಅದು ಅಲ್ಲೇ ಅಡಿಗೆ ಹೋಗ್ತದೆ. ಮುಂದೇನು ಹೋಗ್ತದೆ? ಸಮಸ ಒಂದು ವಿಶೇಷ ಆನಂದ ಪಡ್ಕೋಬೇಕು ನಾವು. ಏನೋ ಇದರಿಂದ ಈ ಧ್ಯಾನದಲ್ಲಿ ಆತ್ಮಿದ್ದೀನಿ ಅಂತ ಇದೇನು ಒಂದು ಅಂದು ಆತ್ಮದ ಏನು ಪ್ರಕಟವನ್ನು ನಮ್ಮಲ್ಲಿ ಒಂದು ಮೈ ಒಳಗೆ ಒಂದು ಚಂದ ಮಳೆಯಾಗಲಿ ಅನುಭವದ ಇದು ಪಡ್ಕೊಂಡು ಇದು ಅತ್ಯಂತ ಶ್ರೇಷ್ಠ ಅಂತಾರೆ. ಇದನ್ನೇ ವರ್ಣನೆ ಮಾಡ್ತಾರೆ. ರಂಕಿಗೆ ರಾಜ ಸಿಕ್ಕ ಅಷ್ಟು ಹೆಚ್ಚಿನ ಆನಂದ ಅದು ಪಡ್ಕೊಂಡ ಮೇಲೆ ಚಿತ್ತ ಚೈತನ್ಯ ಹಾರತಿ. ಚಿತ್ತ ಏನಂದ್ರೆ ಚೈತನ್ಯ ಮುಳುಗಿ ಹೋಗ್ತದೆ. ಇಷ್ಟೇ ಸುಖ ಪಡಿತಲ್ಲ, ಆ ಸುಖನೂ ಹೋಗ್ತದೆ, ಆ ಚಿತ್ತನೂ ಹೋಗ್ತದೆ. ಏನಪ್ಪ ಜ್ಞಪ್ತಿ? ಬರೇ ಕೇವಲ ಜ್ಞಾನ, ಅದರದ್ದು ಅರಿವು ಮಾತ್ರ ಜ್ಞಪ್ತಿ ಅಂತಾರೆ. ಜ್ಞಪ್ತಿ ಮಾತ್ರ ಉಳ್ಕಣಪ್ಪ ಅಂತಾರೆ. ಅಂದ್ರೆ ತನಗೆ ಸೂಕ್ಷ್ಮವಾದಂತಹ ಒಂದು ಅಂತರ್ಗತವಾದಂತಹ ಒಂದು ಆದ್ರೆ ದೃಢವಾದಂತಹ ಒಂದು ಜ್ಞಪ್ತಿ ಅಂತ. ಬರೇ ಇರ್ತೀನಿ ಮಾತ್ರ, ಏನು ಎರಡಕ್ಕೆಲ್ಲ ಹೋಗಿರ್ತದೆ. ವಿಶೇಷ ಆನಂದನೂ ಅಲ್ಲಿ ಏನಾಗಿರ್ತದೆ, ಲೀನ್ ಆಗಿರ್ತದೆ. ಇದು ಧ್ಯಾನ ಸ್ಥಿತಿ. ಈ ಆನಂದ ಇದು ಹೆಚ್ಚಿನ ಆನಂದ ಅಂತ. ಇದ್ರ ಆನಂದ ಸ್ಥಿತಿ ನಮ್ಗೆ ಗೊತ್ತಾಗಬೇಕಾದ್ರೆ ತುರ್ಯಾವಸ್ಥಾ ಆನಂದ ತಿಳ್ಕೊಂಡ್ರೆ ಇದ್ರ ಆನಂದ ನಮ್ಗೆ ಅನ್ನಿಸ್ತದೆ. ಇದ್ರ ಈ ಸಾಧಾರಣ ನಮ್ಮ ಈ ಮುಳುಕಿದ್ರಿಂದ ಅದಕ್ಕೆ ಹೋದ್ರೆ ಅದು ಶೂನ್ಯ ಅಂತ ಅನಿಸ್ತಿರ್ತದೆ. ಅದು ಹೆಚ್ಚಿನ ಆನಂದ ನಮ್ಗೆ ಅಷ್ಟು ಲಕ್ಷ ಬರೋದಿಲ್ಲ. ಅದಕ್ಕೆ ಈ ಸೂರ್ಯಾವಸ್ಥೆಯನ್ನು ಹಾಯ್ದು ಹೋದ್ರೆ ಏನಾಗ್ತದೆ? ಅತ್ಯಂತ ಆನಂದದಪ್ಪ. ಪಾಪಿ ತಾನೇ ಒಪ್ಪಿತಾನೆ. ಅದೇ ಬ್ರಹ್ಮಾನಂದ ಕೇವಲವಾದಂತ ಸ್ಥಿತಿ, ವ್ಯಕ್ತಿ ಮಾತ್ರ ತ್ರಿಪುಟಿ ರಹಿತವಾದಂತಹದ್ದು. ಅದಕ್ಕೇನು ಅನುಭವ ಅಂತ ಯಾವುದೇ ಹಾಕೊಂಡು ಇಂಥ ಒಂದು ಸ್ಥಿತಿ ಧ್ಯಾನ ಕಾಲಕ್ಕೆ ಜೀವ ಪಡ್ಕೋಬೇಕಪ್ಪ. ಅಂದ್ರೆ ಅವಾಗ ಎಷ್ಟರ ಮಟ್ಟಿಗೆ ಅಂತರಂಗ ಆಗಿರ್ಬೇಕು, ಎಷ್ಟು ಮಟ್ಟಿಗೆ ಮರ್ತಿರ್ಬೇಕು, ಜಗತ್ತಿನ ನಾವು ಲೆಕ್ಕ ಹಾಕ್ಬೇಕು. ಜಗತ್ತಿ ಮರಿಬೇಕು, ಕೆಲಸ ಮರಿಬೇಕು, ತನ್ನ ಶರೀರ ಮರಿಬೇಕು. ಅದೇ ನಾ ಇದ್ದೀನಿ ಅಂತ ನನ್ನ ವಿಶೇಷ ಆನಂದ ಆಗಿತ್ತು, ಅದನ್ನೂ ಲಯ ಆಗ್ಬೇಕು. ಬರೀ ಇರ್ಬೇಕು ಮಾತ್ರ ಅಂತ ವ್ಯಕ್ತಿ ಮಾತ್ರ ಬರೀ ಇದ್ದಷ್ಟೇ ಅನುಭವ. ಇದೆಲ್ಲ ಇದು ಅಂತಿಮವಂತ ಬ್ರಹ್ಮಸ್ಥಿತಿ ಅಂತ. ಹೆಚ್ಚಿನವಾದಂತಹ ಒಂದು ಸುಲೀನದ ಎಲ್ಲ
ಲೀನ್ ಆಗಿದೆ, ಲೀನ್ ಆಗಿ ಒಂದು ವಸ್ತು ಉಳಿದು, ಒಂದು ಸತ್ಯ ವಸ್ತು ಉಳಿದು ಇಡೀ ಒಂದು ಬರೀ ಆನಂದ ಸಮಾಧಾನ. ಈ ತರ ಸ್ಥಿತಿ ತನ್ನ ನಿಜ ಸ್ಥಿತಿ ಇದು, ಸ್ವಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ. ಈ ಸ್ಥಿತಿಯನ್ನು ನಾವು ಧ್ಯಾನದೊಳಗೆ ಈ ಸ್ಥಿತಿ ಅನುಭವಿಸ್ಬೇಕು ಅಂತ ಏನ್ ಹೇಳ್ತಾರಂದ್ರೆ, ಯಾಕೆ ಅವ್ರು ವಿಶೇಷ ಧ್ಯಾನದ ವರ್ಣ ಮಾಡಿದ್ ನಿನ್ನೆ. ಅಭ್ಯಾಸ ಯೋಗದೊಳಗೆ ಧ್ಯಾನ ಬಹಳ ಬೇಕು ಅವಶ್ಯದ ಅಂತ ಹೇಳಿದ್ರು. ಆ ಧ್ಯಾನದೊಳಗೆ ನಾವು ಏನನ್ನು ಬರ್ಸ್ಬೇಕು, ಏನಾಗ್ಬೇಕು, ಏನ್ ಮಾಡಬೇಕು ಅಂತಂದ್ರೆ ಅದೇ ಕಲ್ಪನೆ ತೆಗೆದು ಹಾಕ್ಬೇಕು, ವಿವೇಕ ಅದನ್ನ ತೆಗಿಬೇಕು. ಯಾವಾಗೆಲ್ಲ ಕಲ್ಪನೆ ಅಡಗಿದಪ್ಪ ಈ ಸ್ಥಿತಿ ಬರ್ತದೆ, ಕಲ್ಪನೆ ಇದ್ದಾಗ ಬರುದಿಲ್ಲ. ಯಾಕಂದ್ರೆ ಕಲ್ಪನಾದೊಳಗೆ ನಾವು ಜಗಳಾಡ್ದೀವಿ ಹಾಕ್ಬಿಟ್ಟು ಈ ನಿವಾಂತ ಶಾಂತ ಸುಖ ಎಲ್ಲಿ ಸಿಗ್ಬೇಕು. ಅವ್ರು ಎಲ್ಲ ಕಲ್ಪನೆ ಎಲ್ಲ ಮುಗು ಅಂದ್ರೆ ಅವಾಗ ಸಿಗ್ತವೆ. ಎಲ್ಲ ಕಲ್ಪನೆ ಅಡಗಿಸಿ ತನ್ನ ವಿಶೇಷ ಭಾವನೆ ಅಡಗಿಸಿ ತಾನೇ ತಾನಾಗಿ ಉಳಿಬೇಕು. ಈ ಧ್ಯಾನ ಸ್ಥಿತಿ ಅಂದ್ರೆ ಪಡ್ಕೊಳ್ಳಿ ಸಾಧ್ಯದಪ್ಪ ಅಂತ. ಹ್ಯಾಂಗದಪ್ಪ ಅಂದ್ರೆ ಮೂಕ ಸಕ್ಕರೆ ಸಕ್ಕರೆ ಮೆದ್ದಂತೆ ಅಂತ ಹೇಳಿ ಹ್ಯಾಂಗಪ್ಪ ಅದು ಅಂತ ಕೇಳಿದ್ರು. ಅದಕ್ಕೇನು ಅನ್ಬೋದು, ವಿಜ್ಞಾನಿ ಕೂಡಕ್ಕಾಗಲ್ಲ, ಹುಡುಗಿನಿಗೆ ಸಂಗಾಯಲ್ಲ, ಮೂಕ ಬೆಲ್ಲದಿಂದ ಸಕ್ಕರೆ ಬಿಡಿದ್ರೆ ಅವ್ನು ಕೇಳಿ ಏನ್ ಹೇಳ್ಬೇಕು. ಅವ್ನು ಮೂಕೆ ಕೇಳಿ ಬರ್ಲಾರ್ದು ಹಂಗಾರೆ ಪ್ರಾಪ್ತಿ ಹಂಗಾಗ್ಬೇಕು. ಹೇಳಿಕ್ ಬರಂಗಿಲ್ಲ ಅಂತೀರಿ, ಮತ್ತೆ ಹೇಳಾರ್ತೀರಿ. ನಮ್ ತಿಳಿಕೆ ಏನು ತಿಳ್ಬೇಕು ನಾವು. ಸುಮ್ ಕೂತ್ಬಿಟ್ರೆ ಗಪ್ ಚಿಪ್ ಕೂತ್ಬಿಡಾತೀನಿ ಇಷ್ಟೇ ಅಂದಂಗತ್ತಲ್ಲ. ಎಲ್ಲ ಗಪ್ ಕೂಡ್ರಿ ಹಂಗ ಅದೇ ಪರದೃಷ್ಟಿ ಮುಟ್ಟಿದೆ ಅಂತ ಹಿಂಗ ಅನ್ನೋದೇನು ಯಾರಿಗೆ ಹಾಕೋದು. ಬಂದ ಕೇಳ್ದ ಹೇಳಿ ಬರೋದಿಲ್ಲಪ್ಪ, ಅದು ಹ್ಯಾಂಗದ ಹಂಗಾರೆ ಏನ್ ಮಾಡ್ಬೇಕು ಅಂದ್ರೆ ಸುಮ್ ಕೂತ್ಬಿಡು ಅಂದ್ರೆ ಹೇಳಿ ಬರ್ಲಾದಂಗ ಅಂತಂದ್ರೆ ಅದೇನು ರಹಸ್ಯ ತಿಳಿಸ್ಕಲ್ಲ. ಅದಕ್ಕೆ ಮೂಕಿ ಏನ್ ಮಾಡ್ದ, ಒಂದಿಷ್ಟು ಸಕ್ರಿ ಅವನ್ ಬಾಯಾಗ ಹಾಕ್ಬಿಟ್ಟ. ಹ್ಯಾಂಗದ ಅಂತ ಕೇಳ್ದು ಹಿಂಗದ ನೋಡಪ್ಪ ಅಂತ ತಿಳ್ಕೊ ಅಂತ ಹೇಳ್ದ. ಗೌಡಿ ಕಳಾಯ ಗುರುದೇವನಿ, ಈ ಸದ್ಗುರುವಿನೇ ಉಣಾರ ನಾಹಿ ಅಂತಾರೆ. ಗೌಡಿ ಆನಂದ ಕಾಲದಾಗ ಗುರು ಅದೇ ನೀ ಇದ್ದೀಯಪ್ಪ ಅಂತ ನೀನೇ ಒಬ್ಬರನ್ನ ಉಳಿಸಿ ಆನಂದ ಸ್ವರೂಪನ ಮಾಡಿ ಹ್ಯಾಂಗದ ಅಂತಂದ್ರೆ ಏನ್ ಮತ್ತೆ ಹೇಳೋ ಒಂದು ಕೇಳೋ ಒಂದು ಅಲ್ಲಿ ಸಂಬಂಧ ಬರುದಿಲ್ಲ. ಅದ್ ನೀನೇ ತಿಳ್ಕೊಳಪ್ಪ ಅಂತ ಹೆಂಗ ಅವ ಹೆಣೆ ಏನ್ ಮಾಡ್ತಾನ, ಮೂಕಿದ್ ಏನ್ ಮಾಡ್ತಾನ ಕೇಳ್ತಾರೆ. ಹಿಂಗೆ ಹೇಳಿದೆ ಏನ್ ತಿಳ್ಬೇಕು. ಅವ್ನು ಮೂಕಂತ ಅಂದ್ರೆ ಹೇಳಿಕೆ ಬರಂಗಿಲ್ಲ, ಹಿಂಗೆ ಹೇಳ ಭಾಳ ಚಲೋ ಅಂತ ಇಷ್ಟೇ ವರ್ಣ ಮಾಡ್ತಾರೆ. ಅದು ಏನ್ ತಿಳ್ಕೊಬೇಕು ಅವ. ಹಂಗಾರೆ ತಿಳ್ಕೊಂಡ್ರೆ ಏನ್ ಮಾಡಬೇಕು ಅಂತ ಹೆಣೆ ಏನ್ ಮಾಡ್ದ, ಆ ಬೆಲ್ಲ ಒಯ್ದನ್ ಬಾಯಿ ಬಿಟ್ಟ. ಹಿಂಗದ ನೋಡಿ ಹಂಗಂದ್ ಹಿಂಗ ನೋಡಂತೆ. ನೀನೇ ನೋಡ್ಕೋ, ಈ ಸ್ತ್ರೀ ಪಡ್ಕೋ, ಆವಾಗ ನೀನು ಹೊರತು ನೋಡ್ಕೋ. ಅದ್ ಹ್ಯಾಂಗ ನಿನ್ನಿಗೆ ಗೊತ್ತಾಗ್ತಂತ. ಈ ತರದಿಂದ ನಾವು ಕಂಡುಕೊಂಡ್ಬಂತ ಸ್ವಸುಖ ಅನುಭವ ಅನ್ಬೇಕ ಅನುಭವ ಇಲ್ಲ. ಸ್ವಸುಖ ಪರಿಪೂರ್ಣವಾಗ್ಯದ. ಸುಖನೇ ಒಂದು ಉಳಿದು ಸುಖ ಬೇರೆ ಅನುಭವಿಸ್ಲಾದ್ರೆ ಸುಖನೇ ಪರಿಪೂರ್ಣ ಆಗುವುದು. ಸುಖನೇ ಅನುಭವಿಸ್ತದ ಹಿಂಗ ಇದ್ದಂಗ ಅಂದಂಗೆ. ಅಮೃತ ಸಾಕಿ ಅಪ್ರಿ ಇರ್ತವಿ ಅಂತ. ಅಮೃತ ಏನಿದಲ್ಲ, ಅಮೃತ ರುಚಿ ತಾನೇ ನೋಡ್ಬೇಕು ನೋಡಬಹುದು. ಅಂದ್ರೆ ಅಮೃತ ಇದ್ರೆ ಅದು ಅಮೃತದ ರುಚಿ ಅದ್ರ ತಾನೇ ಇರ್ತದಲ್ಲ. ಬ್ಯಾರೆ ಆಗಿ ಮತ್ತೊಬ್ರು ನೋಡ್ಬೇಕು ಅದನ್ನ. ಅಮೃತ ರುಚಿ ನೋಡ್ತಾರೆ ಮತ್ತೊಬ್ರು ನೋಡ್ತಾರೆ ಅಂದ್ರೆ ಹಿಂಗೆ ಹೇಳ್ತಾರೆ. ಅದ್ರ ರುಚಿ ತಾನೇ ಹೆಂಗ್ ನೋಡ್ತದೆ. ಅದು ಅಮೃತ ಆಗಿದ್ದು ಬಿಟ್ಟು ಮಾತ್ರ ಅಮೃತ ಅದು ನೋಡ್ದಂಗ ಆತು. ಹಾಗೆ ನೀ ಆಗಿ ನಿನ್ನ ಕೇವಲ ನೋಡುವುದು ಅಂದ್ರೆ ನಿನ್ನೇನು ಅನುಭವಿಸಂಗ ಆತರಿಂದ ನಿನ್ನ ನಭೂನಿ ಪಡ್ಕೋ ಅಂತ ಹೇಳ್ಬಾರ್ದು. ಪಡ್ಕೋ ಅನ್ನೋ ಹೇಳಿದ್ನು ಅರ್ಥದಿಂದ ಅದು ತಿಳಿಸಿ ಹೇಳಿದಾಗ ಗೂಢದಲ್ಲಿ ಅದು. ನೆನ್ಸ್ಬೇಕು ಸಂಸಾರ ಎಲ್ಲ ಕೆಲ್ಸ ಬಗ್ಸಿದ್ರು ಚಲೋ ಕೆಟ್ಟ ಹಂಗ ಹಿಂಗ ಒಂದಿಷ್ಟು ಆತು ಇದು ಸುಯಿತು ಮಾಡಬೇಕು ಮಾಡುದು ಹಿಂಗ ಆಟ ಪ್ರಪಂಚದ್ದು ಅದು ಯಾರು ನೆನ್ಸ್ಬೇಕು ಅದು ಮನುಷ್ಯ ಆಗುದಿಲ್ಲಂತ. ಅಲ್ಲಿ ಪ್ರವೃತ್ತಿನೇ ಆಗುದಿಲ್ಲ. ಸುಖ ಅನುಭವದ ಮುಂದೆ ಕಡಿಮೆ ಸುಖದ ಕಡಿಮೆ ನಾವು ಎಂದೂ ಇದು ಮಾಡುವುದಿಲ್ಲ. ಹಾಗೆ ಇವೆಲ್ಲ ಇಂದ ಆ ಸುಖದ ಅನುಭವದ ಮುಂದೆ ಇವೆಲ್ಲ ತಾನೇ ಹೋಗ್ಬಿಡ್ತಾವಪ್ಪ. ಅಥವಾ ಯಾವ ಬರುವುದಿಲ್ಲ, ಕಡೆ ಬರುವುದಿಲ್ಲ ಅಂತ. ಕಡೆ ಬರ್ದಾಗ ನಾವು ಈ ಸುಖ ರೂಪ ನಾವು ಆಗ್ಬೇಕು. ಆತ್ಮಂತ ಅಂದ್ರೆ ಆತ್ಮರೂಪ ಆದ್ಯ ಬರುವುದಿಲ್ಲ. ನಾವು ಜೀವನ ಪಾತ್ರ ಬಂದು ಬರ್ತಾವೆ. ನಾವು ಬಂದ ವ್ಯಕ್ತಿ
ನಾವೊಬ್ಬ ಅಹಂಕಾರ ನಾವು ಇಷ್ಟೊಂದು ನಾವು ಇದನ್ನ ಹಿಡ್ಕೊಂಡ್ವಿಲ್ಲೋ ಅಂದ್ರೆ ನನ್ನ ಕರ್ತವ್ಯಗಳು, ನನ್ನ ಸಂಬಂಧಿಕರು, ನನ್ನ ಇದು ಚಲೋ ಕೆಟ್ಟ ಲಾಭ ಹಾನಿ ಇವೆಲ್ಲ ಬಿಡ್ಬೋದು ಅಂತ. ಈಗ ಕೇವಲ ಆತ್ಮಸ್ವರೂಪ ಇದ್ದೀನಿ ಅಂತ ಒಂದು ಭಗವದ್ಗೀತೆಯಿಂದ ಆತ್ಮಸ್ವರೂಪ ಆಕಾರ ಆಗಿ ನೀವು ಕೂತಿ ಅಂದ್ರೆ ಆತ್ಮಸ್ವರೂಪ ಆಗಿದ್ದೆ ಅಂದ್ರೆ ಇವು ಯಾವ ಬರ್ಬೋದಪ್ಪ, ಇವೆಲ್ಲ ಏನಿಸ್ತಾವ, ಇದು ಕಡಿಮೆ ಅನ್ನಿಸ್ತಾವ, ತುಚ್ಛ ಅನ್ನಿಸ್ತಾವ, ಇದು ಇಲ್ಲ ಸಂಬಂಧ ಇಟ್ಟು ಅನ್ನಿಸ್ತಾವ. ಯಾರು ಕೇಳ್ಬೇಕು ಆ ದೊಡ್ಡದು ಇದು ಸಿಕ್ಕಾಗ ಯಾರು ಹೆಚ್ಚಿನ ಪ್ರಯಾಸ ಸಿಕ್ಕ ಕಡಿಮೆ ಕಡೆ ಯಾರು ನೋಡುದಿಲ್ಲ. ಹಂಗೆ ಹೆಚ್ಚಿನ ಸುಖ ಆನಂದ ಕಡಿಮೆ ಹೊರಗಿನ ಯಾರು ನೋಡ್ಯಾರ ಅಂತ. ಅಥವಾ ಆನಂದ ಮಳೆಗೆ ಇರ್ತದೆ ಅಂತ ಹಿಂಗಂತ ಬರ್ತದೆ, ಆನಂದಮಯ ಕಾಣುತ್ತಂತ. ಆನಂದ ತನ್ಗೆ ಆನಂದ ಇರ್ತಾನೆ, ಸ್ವಲ್ಪ ತೃಪ್ತಿ ಬಂತಿಲ್ಲ ಆನಂದ ಬೀಳ್ತದೇನೋ ಹಿಂಗ ಅನ್ನಿಸ್ತಾನೆ. ಆನಂದ ಘನ ಅಂದ್ರೆ ಮೋಡ ಮಳೆಗಿರ್ತದೇನು, ಯಾಕಂದ್ರೆ ಎಲ್ಲಿ ನೋಡಿದ್ರೆ ಆನಂದ ಪ್ರತಿಷ್ಠಿತ ಆಗ್ತದೆ, ಆನಂದನೇ ಇರ್ತದೆ ಒಂದು. ಅವನ ವಿಚಾರದಾಗೂ ದೃಷ್ಟಿಯೊಳಗೂ ಅಥವಾ ಎಲ್ಲ ಏನ್ ಬಂದಿಸ್ದನು ಆನಂದನೇ ಕಾಣಿಸ್ತದೆ, ಪ್ರಸಿದ್ಧಿ ಆಗ್ತದೆ. ಸುಖ ಪರಿಪೂರ್ಣ ಅಲ್ಲಿ ವಿವೇಕನು ಹರ್ತ ಆದ್ರೆ ಮುಂದೆ ಹೋಗ್ತದೆ, ಅದು ಅಡಿಗೆ ಹೋಗ್ತದಪ್ಪ. ವಿವೇಕನು ಉಳಿಯಂಗಿಲ್ಲ, ಜ್ಞಾನ ಉಳಿಯಂಗಿಲ್ಲ, ಜ್ಞಾನ ಪಡ್ಕೊಂತ ಜ್ಞಾನ ಜ್ಞಾತಾಜ್ಞೇಯ ಇವೆಲ್ಲ ಮೂರು ಅಡಿಗೆ ಹೋಗ್ತದೆ. ಜ್ಞಾತಾದೇಹ ಧ್ಯಾನ, ಜ್ಞಾತಾದೇಹ ಜ್ಞಾನ, ದೃಷ್ಟಾದರ್ಶಿ ದರ್ಶನ, ಏನ್ ತ್ರಿಪುಟಿಗಳು ಎಲ್ಲಾ ತ್ರಿಪುಟಿಗಳು ಅಡಿಗಿರ್ತಾವ. ಏನಪ್ಪಾ ಅಂದ್ರೆ ಒಂದು ಸುಖ, ಕೇವಲ ಘನ ಸುಖ ಅಂದ್ರೆ ಇರ್ತದೆ. ಅಹಂತ ನಾಮುದು ಎಲ್ಲ ಅಡಿಗೆ ಹೋಗ್ತಾ ಗೊತ್ತು, ಅದು ಬಲಾಯನೆ ಮಾಡ್ತದೆ. ನೀವು ಬಂತಪ್ಪ ನಾಮುದು ಗಳೆ ಅಂತ ಹೋಗ್ತದೆ. ವಿಷಯ ಬೇಕು, ಆ ವಿಷಯ ಬೇಕು, ಈ ವಿಷಯ ಬೇಕು ಅಂತ ಒಂದು ತೃಷ್ಣಾನ ಆಸೆ ಏನಿದೆ, ನಿಜವಾದ ಹೆಚ್ಚಿನ ಆಸೆ ಏನಿದೆ ತೃಷ್ಣ ಅಂತಾರೆ. ಆ ವಿಷಯ ಬೇಕು, ಈ ವಿಷಯ ಬೇಕು, ಅವೆಲ್ಲ ಹೋಗ್ತಾವ. ಹೆಚ್ಚಿನ ವಿಷಯ ಸಿಕ್ಕಾವ, ಕಡಿಮೆ ವಿಷಯ ನೋಡುವುದಿಲ್ಲ. ಹಂಗೆ ಹೆಚ್ಚಿನ ವಿಷಯ ಸಿಕ್ಕಿರ್ಬೇಕಿಷ್ಟೇ. ಯಾಕೆ ಬೇಡ್ತಾನಪ್ಪ ಅಂದ್ರೆ ಸಿಕ್ಕಿಲ್ಲ, ಅದು ಸಿಗ್ಬೇಕಂತ ಸಿಗ್ತದೆ. ಎಲ್ಲೇ ಧ್ಯಾನ ಅಭ್ಯಾಸದಲ್ಲೇ ಸಿಗುವುದು ಈ ತರದ ಆನಂದ ಏನದಲ್ಲ. ಇಲ್ಲಿ ಏನದ ಯಾವಾಗಲೂ ಮಾಡುವಂತ ಅಭ್ಯಾಸ ಇಲ್ಲಿ ಹೇಳಿಲ್ಲ. ನಾವೊಂದು ಏಕಾಂತವಾಗಿ ಏಕಾಗ್ರತೆಯಿಂದ ಮಾಡುವಂತ ಧ್ಯಾನ ಸ್ಥಿತಿಯೊಳಗೆ ಇದು ಇಷ್ಟೇ ಬಣ್ಣ ನಡೆದು ಅದೇನಪ್ಪ ಅಂದ್ರೆ ಏನೇನು ಒಂದಿರಂಗಿಲ್ಲ. ಎಲ್ಲ ಏನು ಬೇಡ ಆಯ್ತು. ಊಟಕ್ಕೆ ರೇಪಿಸಿದ್ರೆ ನಾ ಊಟಕ್ಕೆ ಬರೋದಿಲ್ಲ ಅಂತ ಊಟಕ್ಕೆ ಆನಂದ ಕೂತಿದ್ದೆ. ಊಟಕ್ಕೆ ಬರೀ ಅಂತ ಕರೆಲಿದ್ರೆ ಎಲ್ಲಿ ಅಂದ್ರೆ ಯಾವ ಇಂದ್ರಿಯಗಳ ಸುಖನೂ ಅದು ಇದನ್ನಿಸ್ಬಿಡ್ತದೆ ನಾವು. ಇದ್ರ ಮುಂದೆ ಈಗ ಉಳ್ಕೇಳ ತುಚ್ಛ ಕಡಿಮೆ ಇದರದು ಅವಾಗ ಏನ್ ಹಚ್ಬೇಕು, ರುಚಿ ಅಥವಾ ಇದರದ್ದು ಸಮಿ ಹತ್ತಪ್ಪ ಅಂದ್ರೆ ಅವ ಎರಡನೇ ಕಡೆ ಹೋಗುದಿಲ್ಲ ಅಂತ. ಮಹಾಸುಖಾಸೆ ಸ್ವಾನುಭೂತಿ ಸುಂದರಿ ಮಹಾಸುಖಾತಿ ಮಹಾಸುಖ ನೋಟ ಹಾಸಿಗೆ ಮೇಲೆ ಒಂದು ಮನೆಯೊಳಗೆ ಉಪಯೋಗ ಕೊಟ್ಟಿರ್ತಾರೆ. ಅಂದ್ರೆ ನಮ್ದು ಲಗ್ನ ಆಯ್ತಪ್ಪ, ಶಿವ ಲಗ್ನ ಆಯ್ತು, ಇಬ್ರು ಏಕ ಬಂದು ಇರ್ಲಿಕ್ಕೆ ಹತ್ತಿರೋ ಹಿಂಗೆ ಹೇಳ್ದಂಗೆ ಹೆಂಗ ಅಂದಾಜ್ ಅಂದ್ರು. ಅವರು 4 ಮಂದಿ ಲಗ್ನ ಮಾಡ್ಕೊಂಡು ಬಂದ್ರು ನಾವ್ ಕಡೆ ಏನು ಸಂತೋಷ. ಆಲ್ಯ ಚತುರ್ವಿಧ ಮುಕ್ತಿ ಕನ್ಯಾ 4 ಮಂದಿ ಮುಕ್ತಿ ತಯಾತವರಿಲಿ 4ನೇ ಒಬ್ಬಕ್ಕಿನ ಮೊದಲು ಲಗ್ನ ಮಾಡ್ಕೊಂಡು ಅಂದ್ರೆ ಹೇಳೋ ಒಂದ್ ರೀತಿ 5 ಮುಕ್ತಿನ ಅವರು ಪಡ್ಕೊಂಡ್ರು. ಏಕರೂಪ ಆದ್ರು ಅಂತ ಇಷ್ಟೇ ಲಗ್ನ ಆಡ್ತಿದ್ರೆ ಏಕರೂಪ ಆದ್ರು ಹಂಗಿಲ್ಲ ಅಂತ ನೋಡ್ರಿ.
ಮಹಾಸುಖಾಸಿ ಅನುವಾರಿ ಆಲಿಂಗಿ ಸ್ವಾನುಭೂತಿ ಸುಂದರಿ ಸ್ವಾನುಭೂತಿ ಎಂಬುವಂತ ಲಗ್ನ ಮಾಡ್ಕೊಂಡು ಸ್ವಾನುಭೂತಿ ನಮಸ್ಕಾರ ಕೂಡ್ಕೊಂಡು ಸ್ವಾನುಭವದಲ್ಲಿ ಅವರು ತನ್ಮಯ ಆದರು ತಲ್ಲಿ ಆದರು ಅದಕ್ಕೆ ಅದು ಸ್ವಾನುಭೂತಿಯೊಳಗೆ ಲಗ್ನ ಮಾಡಿಕೊಂಡು ಹಿಂಗೊಂದು ವ್ಯವಹಾರಿಕ ಹೇಳಿ ಜ್ಞಾನ ಮಾತ್ರ ಜ್ಞಾಪನೆ ಸ್ವಸ್ವರೂಪ ಭೋಗಿ ಜ್ಞಾನ ಮಾತ್ರ ಹಿಂಗೆ ಸ್ವಸ್ವರೂಪ ಭೋಗಿ ಸ್ವಸ್ವರೂಪ ಆನಂದವ ಭೋಗಿ ಅಂದ್ರೆ ಭೋಗಿಸ್ತಾನ ಅಂತ ಅಂತಾನು ಬ್ಯಾರೆಯಾಗಿ ಭೋಗಿಸ್ತಾನ ಅಂದ್ರೂ ತಾನೇ ಆಗಿದ್ರೆ ಅವ್ನಿಗೆ ಆನಂದವೋ ಇಲ್ಲ ತಾನು ಇದ್ರೆ ಆನಂದ ನಮ್ಗೆದ್ದೋ ಇಲ್ಲ ಹಿಂಗೆ ಬ್ಯಾರೆಯಾಗಿ ನಾವು ಅನುಭವ ಪಡಿಲ್ಲ ಅಂತ ಅದಕ್ಕೆ ಇದ್ದಿದ್ರೆ ಅನ್ನೋದು ಆನಂದ ತನಗೆ ಅದನ್ನು ಇಲ್ಲ ಪ್ರತಿಯೊಬ್ಬರಿಗೆ ಒಂದಲ್ಲಿ ಅಂತೇ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರತಿಯೊಬ್ಬರು ಇಟ್ಟಿಷ್ಟು ತನಗೆ ಅನ್ನೋದು ಅದೋ ಇಲ್ಲ ಆದ್ರೆ ಬ್ಯಾರೆಯಾಗಿನೇ ಬರಬೇಕು ಅಂದ್ರೆ ಆನಂದ ಅಂತ ಹಿಂಗೇನು ಭೂಸ್ಕೊಂಡ್ ಹಿಂಗ ಅನ್ನಿಕೆ ಏನಿಲ್ಲ ಈ ತಾನೇ ಭೋಗಿಸ್ತಾನೆ ತಾನೇ ಇರ್ತಾನೆ ಹಿಂಗ ಅರ್ಥ ಈ ಅರ್ಥದಲ್ಲಿ ಅದ್ರ ಕೇವಲ ಆನಂದ ರೂಪಾಗಿರ್ತಾನ ನಿರಸಿತ ಹೋಗಿ ಸಮರಸೆ ಜಾಣಿವ ನಿರ್ಣಯ ಹೋಯ್ತು ಅಜ್ಞಾನ ಹೋಯ್ತು ಅಂತ ನಾವು ಜ್ಞಾನದಿಂದ ಅಜ್ಞಾನ ಹೋಯ್ತು ಇದೊಂದು ಯಾವಾಗಲೂ ಸಿದ್ಧಾಂತ ಅಜ್ಞಾನದಿಂದ ಜ್ಞಾನ ಇದ್ದಿಲ್ಲ ಅಂದ್ರೆ ಅದು ಸ್ವರೂಪ ಏನು ಅದು ಅಜ್ಞಾನಕ್ಕೆ ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ವರೂಪ ಎಲ್ಲ ಕಡೆ ಇದಲ್ಲ ಎಲ್ಲರ ಅಜ್ಞಾನ ಹೋಗ್ತಾ ಇತ್ತು ಆತ್ಮೂಪ ಎಲ್ಲರದು ಇಲ್ಲೋ ಅಂದ್ರೆ ಅದರಿಂದ ಅಜ್ಞಾನಕ್ಕೆ ಹೋಗಿಲ್ಲ ಅಂದ್ರೆ ಈ ಸ್ವರೂಪದಿಂದ ಅಜ್ಞಾನ ಹೋಗೋದಿಲ್ಲ ಅದು ಜ್ಞಾನಕ್ಕೆ ಎರಡಕ್ಕೂ ಆಧಾರಭೂತ ಅಂತಾರೆ ಕೆಪ್ತಾರೆ ಹಿಂಗೆ ಅಜ್ಞಾನಕ್ಕೂ ಅದೇ ಆಧಾರಭೂತದ ಜ್ಞಾನಕ್ಕೂ ಅದೇ ಆಧಾರಭೂತ ಹಂಗಾರೆ ಅಜ್ಞಾನ ಎದರಿಂದ ಹೋಗ್ತದೆ ಜ್ಞಾನದಿಂದ ಮಾತ್ರ ಹೋಗ್ತದೆ ಅದಕ್ಕೆ ಜ್ಞಾನದಿಂದ ಮೊದಲು ಅಜ್ಞಾನ ನಿರಸನ ಮಾಡ್ಲಿಕ್ಕೇ ಬೇಕು ಜ್ಞಾನವನ್ನು ಆತ್ಮಿತೀನಿ ಜ್ಞಾನ ಯಾವುದು ನಾ ತರಿತೀನಿ ಆತ್ಮಿತೀನಿ ಸಚ್ಚಿದಾನಂದಿದ್ದೀನಿ ಕೇವಲ ಆನಂದ ರೂಪಿದ್ದೀನಿ ಶಾಶ್ವತೀನಿ ಎಂಬುವಂಥ ಒಂದು ಯಥಾರ್ಥ ಅಂತ ಜ್ಞಾನ ಏನಿಲ್ಲ ಅದು ಮೊದಲು ಜ್ಞಾನದಿಂದ ಅಜ್ಞಾನ ನಾವು ನಾಶ ಮಾಡ್ಲಿಕ್ಕೆ ಆಮೇಲೆ ಆ ಜ್ಞಾನವೂ ಕೂಡ ಏನಾಗುತ್ತೆ ಲಯ ಆಗ್ತದೆ ಉದಾಹರಣೆ ಎಷ್ಟು ಮುಳುಗಿದ ಮುಳು ತಕೊಂಡಂಗೆ ನಿಗಳಿ ಪುಳಿ ನೀರಾಗಿ ಹಾಕಿದ್ದು ಆಡ್ತು ಹೊಲಸ ತಕೊಂಡ್ ಕೆಳಗೆ ಕೂಡ್ತದ ಅಂತ ಎಷ್ಟು ಉದಾಹರಣೆ ಉಂಟು ಅದು ಇದು ಏನು ವಿಶೇಷ ಜ್ಞಾನದ ಇದನ್ನು ಕಡಿತ ಕೊಡಂಗಿಲ್ಲ ಜ್ಞಾನವೂ ಅಲ್ಲೇ ಲೀನ ಆಗ್ತದೆ ಲಯ ಆಗ್ತದೆ ಜ್ಞಾನಾತೀತವಾದಂತಹದ್ದು ಸ್ಥಿತಿ ವಿಜ್ಞಾನ ಅಂತ ಹೇಳ್ತಾರೆ ಜ್ಞಾನ ವಿಜ್ಞಾನ ಜ್ಞಾನಿ ವರ್ಣನೆ ಮಾಡಬಹುದು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಜ್ಞಾನ ವಿಜ್ಞಾನ ಯಾವ ತೃಪ್ತ ಆಗ್ಯಾನ ಜ್ಞಾನ ಪಡ್ಕೊಂಡು ವಿಜ್ಞಾನಕ್ಕೆ ಯಾವ ಮುಟ್ಟ್ಯಾನ ವಿಜ್ಞಾನದಲ್ಲೇ ಈ ಜ್ಞಾನ ಹೋತಪ್ಪ ಅಂತ ಹಂಗೆ ಅವನವಣಿಕೆ ಜ್ಞಾನ ಎಲ್ಲಿ ಅನ್ಕೋ ಅನುಣಿಕೆ ಅಜ್ಞಾನವೂ ಅನುಣಿಕೆದ ಜ್ಞಾನ ಅಂತ ಅನುಣಿಕೆ ಅಜ್ಞಾನ ಏನು ಅನುಣಿಕೆದ ನಾವು ಜೀವಿದ್ದೀವಿ ನಾವು ಮಾತಾಡಿದ್ದೀನಿ ಅಜ್ಞಾನ ಹಂಗ ಅನುಣಿಕೆ ಜ್ಞಾನದಲ್ಲಿ ಏನಿದೆ ನಾ ಶಿವ ಇದ್ದೀನಿ ಆತ್ಮ ಇದ್ದೀನಿ ಅಂತ ಇಲ್ಲ ಅನುಣಿಕೆದ ಇದು ಎರಡು ಅನುಣಿಕೆ ಅವ ಆ ಅನುಣಿಕೆ ಎರಡನ್ನೂ ಇಲ್ಲಿ ಅಡಗಿದ್ವು ಏನು ಎಲ್ಲಿ ಏನು ಅನ್ನೋದೇ ಇಲ್ಲೋ ಏನು ಅನ್ಲಾರ್ದೇನೆ ಯಾವ ತಾನಾಗ್ಯದನು ಅಂತ ಸ್ಥಿತಿ ಕೇವಲ ಸ್ಥಿತಿ ನಾವು ಧ್ಯಾನದಲ್ಲಿ ಪಡ್ಕೋಬೇಕು ನೀವು ಅನುಭವಿತು ಮಗರ ನಿರಸನ ಮಾಡಿ ಜಾಣಿವಿನ ಅದು ಸಮರಸ ಆಗಿ ಹೋತು ಅದು ಇಲ್ಲಂಗ ಆಯ್ತು ಅದು ಆಡಕ್ ಮುಂದೇನಪ್ಪ ಏಕಛತ್ರಿ ರಾಣಿ ಏಕಛತ್ರಿ ಸಾಮ್ರಾಜ್ಯ ಉಳಿತಂತ ಸಾಮ್ರಾಜ್ಯ ಒಂದೇ ಉಳಿತು ಮತ್ತೇನು ಉಳಿತು ತಾನೇ ತಾನು ಪರಿಪೂರ್ಣ ಸರ್ವವ್ಯಾಪಕ ಸರ್ವಾಧಾರ ಸರ್ವಾಧಿಷ್ಠಾನ ಸರ್ವರಹಿತ ಇಂಥ ಒಂದು ಪರಿಪೂರ್ಣವಾದಂತಹ ಒಂದು ವಸ್ತು ಏಕಛತ್ರಿ ರಾಣಿ ರಾಜ್ಯ ಬಂತು ಏಕಛತ್ರ ಸಾಮ್ರಾಜ್ಯ ಅಲ್ಲಿ ಏಕಛತ್ರ ಅಂದ್ರೆ ಅದು ಒಂದೇ ಒಂದು ಸಾಮ್ರಾಜ್ಯ ಏನದ ಸಾಮ್ರಾಜ್ಯ ಅರ್ಥ ಏನು ಬಹಳ ಸುಖ ಬಹಳ ಹೆಚ್ಚಿನ ಸುಖ ಅದಕ್ಕೆ ನಾವು ಸಾಮ್ರಾಜ್ಯ ಅಂತೀವಿ ಸಾಮ್ರಾಜ್ಯ ಸಿಕ್ಕಂಗತ್ತಿಲ್ಲ ದೊಡ್ಡ ನಿಧಾನ ವಿಶ್ರಾಂತಿ ಅಂದ್ರೆ ಸಾಮ್ರಾಜ್ಯ ಬಹಳ ಸುಖ ಹಂಗೆ ಅತ್ಯಂತ ಸುಖಮಯ ಆಗಿ ಆಸ್ತಿ ಅನುಭವಿಸ್ತಾನಪ್ಪ ಈ ಧ್ಯಾನ ಸ್ಥಿತಿ ಕಡಿಸ್ತಿ ನಾವು ಗೊತ್ತಾಗ್ತದೆ ಆತರ ಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಾವು ಅಂದಲ್ಲಿ ಏನದ
ಮೃಗಾವಸ್ಥಾ ಕೆಲವು ಕಾಲ ನಳಿ ಸಾಮಾನ್ಯವಂತ ಸಹಜಾವಸ್ಥಾ ಇದೇನು ವರ್ಣನೆ ಮಾಡ್ಲಿಕ್ಕತ್ತಾರೆ ಈಗ ಅನುಭವ ಸುಖ ಅಂತ ಆ ಸುಖ ಅನುಭವಿಸಲಿಲ್ಲ ಸುಖ ಅನುಭವಿಸಲಾಗ ಸುಖ ಪಡೆಯುತ್ತಾರೆ ಇಂಥ ಒಂದು ಚಮತ್ಕಾರದಲ್ಲ ಊಟ ಮಾಡದೆ ಹೊಟ್ಟು ತುಂಬಿಕಂತ ಅನ್ನಂಗೆ ಊಟ ಇಲ್ಲಿ ಕರೆದು ಹೊಟ್ಟು ತುಂಬಿರ್ಬೇಕು ಹಂಗೆ ಸುಖ ಏನ ಸುಖಕ್ಕೆ ಎರಡು ಇಲ್ಲದೆ ಒಬ್ಬರೇ ಒಬ್ಬ ತಾನೇ ಸುಖ ಪಡೆಯುವಂತ ತಾನೇ ಸುಖನು ತಾನೇ ಹಿಂಗಿರ್ಲಿ ಇರುದ್ರಿ ಹೊರಗಿರ್ಲಿ ಖರೆ ಇಲ್ಲದ ಅಂತ ಅಲ್ಲಿ ಹಿಂಗಿನ ಮುಂದೆ ಏನು ಅಂದ್ರೆ ಯಾರ್ಯಾರು ಸುಖ ಆಗಿಲ್ಲ ಗುರುಪಾಗಿ ಸುಖ ಅನುಭವಿಸುದು ಅನುಭವಿಸೋದಕ್ಕಿಲ್ಲ ಸುಖನೇ ಆಗಿರುವುದು ಸುಖ ಆಗಿರೋದ್ರ ಬಗ್ಗೆ ಸುಖ ಪ್ರತೀತಿ ದೊಡ್ಡ ದೃಢವಾದ ಪ್ರತೀತಿ ಅದು ಗುರೂಪಾಗಿದ್ರೆ ಅತ್ಯಂತ ಸುಖ ಅಂತ ಸುಖ ಕೊಟ್ಟವನ ಇದ್ದೀನಿ ಅಂತ ನಾವು ಸುಖಕ್ಕೆ ಸುಖತ್ವ ಕೊಡ್ಲಿಕ್ಕೆ ನಾ ಬೇಕಾಗ್ತದೆ ಸುಖನ ಇದ್ದೀನಿ ಇಂಥ ಯಾವ ಪರಿಪೂರ್ಣವಾದ ಆ ಕೇವಲ ಸ್ಥಿತಿಯನ್ನು ನಾವು ಪಡ್ಕೋಬೇಕು ಅನುಭವಿಸ್ತೀವಿ ಅದೇ ಮೊದಲೇ ಇದೊಂದು ನಮಗೆ ಆಧಾರ ಏನಿದೆ ಮೊದಲೇ ಸಿದ್ಧದ ಅದನ್ನ ಈ ಮೇಲಿಂದೆಲ್ಲ ತೆಗೆದು ಹಾಕಿ ಮೊದಲಿಗೆ ಇವೆಲ್ಲ ಕಲ್ಪನೆ ತೆಗೆದು ಹಾಕ್ಬೇಕು ಅಹಂಕಾರ ತೆಗೆದು ಹಾಕ್ಬೇಕು ಆಮೇಲೆ ಅಜ್ಞಾನ ಹೋಗ್ತದೆ ಅಜ್ಞಾನ ತೆಗೆದು ಹಾಕ್ಬೇಕು ಜ್ಞಾನದಿಂದ ಅಂದ್ರೆ ಜ್ಞಾನ ತೆಗೆದು ಹಾಕ್ಬೇಕು ಅಜ್ಞಾನ ಏನಾಗ್ಬೇಕು ಅದು ತಾನಿಲ್ಲ ಹಾಕ್ಬೇಕು ಅದು ತೆಗೆದು ಕಾರಣ ಇರುವುದಿಲ್ಲ ಅದ್ರ ಕಾರ್ಯ ಮುಗಿತಿಲ್ಲೋ ಅಂದ್ರೆ ಅದು ತಂತಾನೆ ಅಲ್ಲಿಲ್ಲ ಹಂಗೆ ಆಗ್ತದೆ ಅಲ್ಲೇ ಮುಳುತ್ತೆ ಅಳಿತದೆ ಅದು ಅಲ್ಲಿ ಅಡಗ್ತದೆ ಯಾಕಂದ್ರೆ ಅದನ್ನೆಲ್ಲ ಬಿಟ್ಟ ಬರೆಯ ಒಂದು ಶೇಷ ಆನಂದ ಬಂತು ಅಭಿಷೇಕ ಅನ್ಸೋದಕ್ಕೆ ಅನುಭವಿಸೋಕೆ ಅಂತ ಆನಂದ ಅಲ್ಲೇ ಆಗಿಬಿಡುತ್ತೆ ಯಾಕೆ ಎಲ್ದಂಗ ಆನಂದ ಇರ್ತದೆ ಎಲ್ದಂಗ ಅದ್ರ ಸಂಬಂಧ ಇಲ್ದಂತ ಅಲ್ದಂಗ ಆನಂದ ಇರ್ತದೆ ಅಲ್ಲಪ್ಪ ನಾ ಬಹಳ ಕೆಲಸ ಇತ್ತು ಬಹಳ ಇತ್ತು ಈಗ ನಿರಂಬಳ ಆದೆ ಹಿಂಗೆ ಅನ್ಸೋದಿಲ್ಲ ಅಂದ್ರೆ ಆ ಕೆಲಸದ ಸಂಬಂಧದಿಂದ ಇಲ್ಲ ನಾನು ಸುಖಿದ್ದೀನಿ ನನ್ನ ಕರ್ತವ್ಯ ಇಲ್ಲ ಬಹಳ ಸುಖಿದ್ದೀನಿ ನಾ ಹಿಂಗೆ ಅಲ್ಲಿದ್ರೆ ಒಂದ್ ಸ್ವಲ್ಪ ಸಂಬಂಧ ಇಟ್ಕೊಂಡೇ ಬಂದಿರ್ತೇವೆ ಇದ್ದೀನಿ ಅಲ್ಲಿ ಸಂಬಂಧ ಪೂರ್ಣ ಕಳಿತಿಲ್ಲೋ ಇದ್ರು ಅಡಿಗೆ ಹೋಗ್ತದೆ ಏನ್ ಹೋಗ್ತದಪ್ಪ ಜ್ಞಾನಾತೀತವಾದಂತಹದ್ದು ಇಂಥ ಒಂದು ವಿಜ್ಞಾನ ಸ್ಥಿತಿ ಅಥವಾ ಪರಿಪೂರ್ಣ ಸ್ಥಿತಿ ಈ ತ್ರಿಪುಡಿರಹಿತವಾದಂತಹದ್ದು ದ್ವಂದ್ವರಹಿತವಾದಂತಹದ್ದು ದ್ವಂದ್ವಾತೀತ ತೃಪ್ತಿರಹಿತ ಪರಿಪೂರ್ಣ ಇಂಥ ಒಂದು ಸ್ಥಿತಿ ಅನ್ನೋದಲ್ಲ ಕೇವಲ ಅಂತಾರೆ ಅದು ವಸ್ತು ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಂದು ವಸ್ತು ಯಾವ ಎಂಥ ಹೇಳಿ ಬರಂಗಿಲ್ಲ ವಸ್ತು ಸಾಕ್ಷಾತ್ಕಾರ ಇದೆ ವಸ್ತು ಅದ್ರ ವಸ್ತು ಅಂತ ಸಿಗ್ತದೆ ಅದೇನು ಹೇಳಿ ಬರಲ್ಲ ಅಂದ್ರೆ ನಂದು ಅಂತ ತಿಳ್ಕೊಳ್ತೀನಿ ವಸ್ತು ಅಂದ್ರೆ ಅದ್ರ ಬಹಳ ಮಹತ್ವದ ಹಿಂಗೆ ಅದು ವಸ್ತು ಹೋಯ್ತಪ್ಪ ಯಾರು ತಿಳ್ಕೊಂಡಪ್ಪ ಒಂದು ವಸ್ತು ಹೋಯ್ತಪ್ಪ ವಸ್ತು ಅಂದ್ರೆ ಬಹಳ ಮಹತ್ವದ ಈಗ ಹಂಗಿದ್ ವಸ್ತು ಅಂದರೆ ಆ ವಸ್ತು ರೂಪಾಯಿ ಕುಳಿಬೇಕು ಅಂತ ಸದಾ ಸ್ವಾನಂದಾತೆ ಸುಹಳೆ ಸದಾ ಸ್ವಾನಂದಾತಿ ಸೋಹಳೆ ಆನಂದದ್ದೇ ಒಂದು ಊರ್ಮೆಗಳು ನಾನು ಆನಂದಿದ್ದೀನಿ ಇದಕ್ಕೆ ಹೆಚ್ಚಿನ ಇರಬೇಕು ನಾವು ಮುಂದೇನು ಮುಂದೆ ಅಂತ ತಿಳ್ಕೊತ ಹೋಗ್ತೀವಿ ಆನಂದ ಸಿಕ್ಕಲೆ ಮುಂದೆ ಕೇಳಿದ್ರೆ ಇದು ದೊಡ್ಡ ದಾಡ್ತಾನೆ ಯಾಕಂದ್ರೆ ಆನಂದ ಬೇಕಾಗಿದ್ದ ಸಿಕ್ಕಲೆ ಮತ್ತೆ ಮುಂದೆ ಅಂತ ಕೇಳಿದ್ರೆ ನಾವು ಎಷ್ಟು ಏನ್ ಮಾಡ್ತಿದ್ವ ಹೇಳುದು ಇಷ್ಟು ಹೇಳುದು ಹ್ಯಾಂಗ ವ್ಯವಹಾರದಾಗ ರೊಕ್ಕ ಸಿಕ್ತಾರೆ ಮುಗಿದು ಹೋಗ್ತು ಒಂದೊಂದು ರೊಕ್ಕ ಸಿಕ್ಕ ಮುಂದೆ ಅಂತ ಯಾರು ಕೇಳ್ತಾರೆ ಹೇಳ್ಬೋದು ವ್ಯವಹಾರ ಏನ್ ಮಾಡಿ ರೊಕ್ಕ ಸಲಾಗ ಮಾಡ್ತಲ್ಲ ರೊಕ್ಕ ಸಿಗ್ತಾರೆ ರೊಕ್ಕ ಮುಂದೆ ಏನ್ರಿ ಕೇಳಿದ್ರೆ ರೊಕ್ಕ ಮುಗಿದೋತು ಕೇಳಿದ್ರು ಪ್ರಶ್ನೆ ಮುಗಿದು ಇದೇನ್ ಬೇಕಾಗಿ ಸಿಕ್ಕ ಹೋಗ್ತು ಹಂಗ ಆನಂದ ಸಿಕ್ತಪ್ಪ ಅಂದ್ರೆ ಅದು ಮುಂದೆ ಇರುತ್ತೆ ಅದು ಆನಂದನ ಹೋಗ್ತಿರ್ಬೇಕು ಹೊರತಾಗಿ ಮುಂದೆ ಏನ್ ಮಾಡ್ಬೇಕ್ರಿ ಆನಂದ ರೂಪಾಯಿ ಇರ್ಬೇಕು ಮತ್ತೇನಿಲ್ಲೇ ಇಲ್ಲ ದೊಡ್ಡ ನಮಗೆ ಸಾಮ್ರಾಜ್ಯ ಸಿಕ್ತೀರಿ ಅದ್ರ ಆನಂದ ಅನುಭವಿಸ್ಕೊತೀವಿ ರಾಜ್ಯ ಮಾಡ್ಕೋತಿ ಆನಂದ ಏನಿದ್ರು ಹಂಗೆ ಹೇಳ್ಬೇಕು ಹಂಗೆ ಈಗ ಮತ್ತೆ ಮುಂದೆ ಪ್ರಶ್ನೆ ಇಲ್ಲ ಬಹಳ ಮಂದಿ ಇದೊಂದು ತೊಡಕಿ ಮಾಡಿದ್ರು ಇದು ಮುಂದೆ ಏನ್ರಿ ಅಂತ ಆನಂದ ಸಿಕ್ಕ ಮುಂದೇನು ಮುಕ್ತ ಆದ್ಮೇಲೆ ಮುಂದೇನು ಹೀಗೆಲ್ಲ ಕೇಳ್ತಾರೆ ಸಿದ್ಧ ಆದ್ಮೇಲೆ ಮುಂದೇನು ಅಂತ ಕೇಳಿದ್ರೆ ಅಂದ್ರೆ ಎಲ್ಲಿ ಮುಂದೆ ಮುಗಿತದ ಅದು ಆ ಜಾಗದಲ್ಲಿ ಮುಂದೆ ಹಾಕಿ ಎಲ್ಲಕ್ಕಿಂತ ಮುಂದಿನದು ಎಲ್ಲಕ್ಕಿಂತ ಮುಂದೆ ಅಂತ ಇದ್ನದ್ರೆ ಅಂದ್ರೆ ಅದ್ರ ಮುಂದೆ ಇರೋದು ಇಲ್ಲೇ ಇಲ್ಲ ಅಂದ್ರೆ ಅದು ಸಿಕ್ಕ ಮೇಲೆ ಮತ್ತೆ ಮುಂದೆ ಕೇಳ್ತಿರೋದು ಏನ್ ಹೇಳಿದ್ರು ನಿಮ್ಗೆ ಅಂತ
ಹಂಗಿಲ್ಲಪ್ಪ. ಎಲ್ಲರೂ ತೃಪ್ತಿ ಆಗ್ತದೆ, ಎಲ್ಲ ಆನಂದಮಯ ಆಗ್ತದೆ, ಅನಿಸ್ತಿದ್ದ ಅಖಂಡವಾಗಿ ಅನುಭವಿಸ್ತೀವಿ, ಈ ಪರಿಸ್ಥಿತಿ ಪಡ್ಕೋಬೇಕು. ಸದಾ ಸ್ವಾನಂದಾಸೆ ಸೋಹಳೆ ಸದಾ ಆನಂದ ಆನಂದ ಸುಹಳೆ ಅಂತ ಊರ್ಮಿಗೆ ಬರ್ಲೇಬೇಕಾರೆ ಆನಂದ ರೂಪಿದ್ದೀನಿ. ಯಾವುದು ಶಿವೋಹಂ ಆನಂದ ರೂಪಿದ್ದೀನಿ, ನಾಲಿದ್ದೀನಿ, ಈ ತರದ ಆನಂದ ಇದು ಅನುಭವಿಸ್ಬೇಕಂತ. ಈ ಧ್ಯಾನದೊಳಗೆ ಇದು ಹಿಂಗ್ ಬಂದು ಆನಂದ ಇದು ಆತು. ಮತ್ ನಾ ಯಾವಾಗಲೂ ಆನಂದ ರೂಪಿದ್ದೀನಿ ಎಂಬಂತಹದ್ದು ಒಂದು ವಿಶೇಷ ದೃಷ್ಟಿಯೊಳಗೆ ಬರ್ತಪ್ಪ ಅಂದ್ರೆ ಕರ್ತವ್ಯವಿಲ್ಲ, ಭಕ್ತವಿಲ್ಲ, ಜ್ಞಾತವ್ಯವಿಲ್ಲ, ಏನ್ ಮಾಡ್ಬೇಕಾಗಿಲ್ಲ, ಮಾಡ್ಬೇಕಾಗಿಲ್ಲ, ತೃಪ್ತಿದ್ದೀರಿ, ತೃಪ್ತಿದ್ದೀರಿ ಅಂತ ಆನಂದಮಯ ಸ್ಥಿತಿಯಿಂದಲ್ಲ ನಾವು ಅನುಭವಿಸ್ಬೇಕು. ಜಾತಿ ರೂಪ ಸುಖಾತಿ ಮೇಳೆ ಕ್ರಿಯಾ ತೃಪ್ತಿ ಎಲ್ಲ ತೃಪ್ತಿ ಆಗ್ಬೇಕು. ಏನ್ ನೋಡ್ಬೇಕು ಅನ್ಸಂಗಿಲ್ಲ, ಹೋಗ್ಬೇಕು ಅನ್ಸಂಗಿಲ್ಲ, ಏನು ಮಾಡ್ಬೇಕು ಅನ್ಸಂಗಿಲ್ಲ, ತಿರ್ಬೇಕು ಅನ್ಸಂಗಿಲ್ಲ. ಈಗ ನೀವು ಎಷ್ಟಿದ್ದ ಯಾವ ನೋಡ್ತೀವಿ ಹೊರಗಿನ ಹರಿಗಳು ಇವೆಲ್ಲ ಹರಿ ಹೋಗ್ತಾವ. ಅದು ಅನಿರ್ವಚನೀಯ ಏನು ಹೇಳ್ಕೊತಾರೆ. ಅಂತಿಮ ಸ್ಥಿತಿ ಅನ್ಬೇಕಾದ್ರೆ ಪರಾಸ್ಥಾನ ಪ್ರಾಪ್ಸಿದ್ವಿ, ಪರಾಸ್ಥಾನಕ್ಕೆ ಬರ್ತಿರ್ತಾರೆ, ಪರಾಗತಿ ಮುಟ್ತೀವಿ, ನನಗ್ ಮೊದಲು ಮುಟ್ತೀವಿ, ನನ್ನ ಸ್ಥಾನ ಎಲ್ಲಿ ಹೋಗಿ ಹೀಗೆ. ಅದಕ್ಕೆ ಇದಕ್ಕಂದ್ರೆ ಇರಲ್ಲ ಒಂದು ಎಷ್ಟೋ ಗೀತೆಯಲ್ಲಿ ಈಗ ಭಗವದ್ಗೀತೆಯಲ್ಲಿ ಭಗವದ್ದಲ್ಲಿ ಹಿಂಗಲ್ಲ. ಅದಕ್ಕಿಂತ ನನ್ನ ಸ್ವರೂಪ ಬರ್ತೀವಿ, ಮುಟ್ತೀವಿ, ಕಡಿಕೆ ಅಂತೇನೆ. ಮತ್ತೆ ಇದಕ್ಕಿಂತ ಮುಂದಿಲ್ಲ. ನನ್ನ ಕಡೆ ಬರ್ತಿದ್ವಿ, ನನ್ನ ಸ್ವರೂಪ ಮುಟ್ತಿದ್ವಿ, ನನ್ನ ಸ್ಥಾನಕ್ಕೆ ಬರ್ತಿದ್ವಿ, ನನ್ನ ಹೌದು. ಇದು ನಾನಾ ತರದ ಹೇಳಿ ಅಂದ್ರೆ ಆ ಸ್ಥಾನಂದು ಇದೆ, ಲೋಕನೂ ಇದೆ. ನಾನು ಲೋಕ ಬರ್ತೀನಿ ಅಂದ್ರೆ ಇಲ್ಲಿ ಇದೆ ಸ್ಥಿತಿ. ನನಗೆ ಬಂದ್ಬಿಡ್ತದೆ. ಯಾಕಂದ್ರೆ ಅದಂದ್ರೆ ಆ ಲೋಕನು ಬೇರೆ ಇಲ್ಲ. ಲೋಕಂದ್ರೆ ಅದು ಸ್ಥಾನ ಅಂದ್ರೆ ಅದೇ, ಲೋಕನೂ ಇಲ್ಲ, ಸ್ಥಾನ ಇಲ್ಲ, ಅದೇ ಒಂದದ. ಅದಕ್ಕೆ ನಾವು ಹೇಳ್ಬೇಕಾದ್ರೆ ನಮ್ಮ ಸ್ಥಾನ ಅಂತ ಅನ್ಬೋದು, ಲೋಕ ಅನ್ಬೋದು, ನನಗೆ ಬಂದು ಮುಕ್ತಿ ಅನ್ಬೋದು. ಈ ನಾನಾ ತರದ ಹೇಳಿದ್ರೆ ಇಂಥ ಅಂತಿಮವಾದಂತಹ ಒಂದು ಮಹತ್ವ ಅಂತ ಪರಿಪೂರ್ಣತೆ ಇರೋದಿಲ್ಲ. ನಾವು ಮಾಡ್ಕೋಬೇಕು. ಪರಮ ಸುಖಾತಿ ಭಯ ಪರಮ ಸುಖಾತಿ ಭಯ ಪರಮ ಸುಖಾತಿ ಭಯ ಏಕ ಹಿ ಸ್ಫೂರ್ತಿ ನಂತುರೇ ಪರಮ ಸುಖಾತೀತಿ ಭಯ ಏಕೈ ಸ್ಫೂರ್ತಿನ ಸುಡೆ ಅಂದ್ರೆ ಉಳ್ಕಿವೆಲ್ಲ ಅನಿಸ್ತಾವಂತ. ಅಂದ್ರೆ ಇದಕ್ಕೆ ಇಂದಾಸ್ತಿ ಪಡ್ಕೊಂಡ್ರಪ್ಪ ಆದ್ರೆ ಅವು ಕಲ್ಪನೆ ಇಲ್ಲಿ ಅನ್ಸ ನಿಮ್ ಕಡೆ ಬರ್ಲಿಕ್ಕೆ ಅಂತ ಭಯ. ಭಯ ಪಡ್ತಾವ ನಿಮ್ ಕಡೆ. ಹೀಗೆ ನೀವು ಸ್ಥಿತಿ ನಿಮ್ದು ಆತಪ್ಪ ಅಂದ್ರೆ ಅವು ಕಲ್ಪನೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೈಹಿಕತಪ್ಪ ಅಂದ್ರೆ ಅದಕ್ಕೆ ಇರಿವಿ ಬರೋದು ಸಾಧ್ಯನೇ ಇಲ್ಲ. ಏನಿರ್ತದೆ ಇರಿವಿ ಬರ್ತದ. ಹೆಂಗಿತ್ತಾನೆ ಹೇಗೆ ಬರುದಿಲ್ಲ. ಹಂಗೆ ಜ್ಞಾನಾನುಭವ ಅಂತ ಒಂದು ವಿಶೇಷ ಆದ್ಮೇಲೆ ಈ ಹುಡುಕಿನ ಕಲ್ಪನಾ ಇವೆಲ್ಲ ಬರ್ಲಿಕ್ಕೆ ಅನ್ಸ್ತಾವಪ್ಪ ನಿಮ್ ಕಡೆ ಬರೋಲ್ಲ. ತಾಯಿ ಹಿಂತಿರುಗಿ ಹೋಗ್ತಾವ ಅಂತ ಅದು ಕಲ್ಪನೆ ಇಲ್ಲ. ಹಂಗ ಆಗ್ತದೆ ಕಲ್ಪನಾ ಪ್ರವೃತ್ತಿ ನಮ್ಗೆ ಆಗೋದೇ ಇಲ್ಲ. ಎಲ್ಲಿ ತನಕ ಅಹಂಕಾರದ ಅಜ್ಞಾನ ಅಲ್ಲಿ ಕಲ್ಪನಾ ಯಾವಾಗಲೂ ನೇಮ. ಅಹಂಕಾರ ಎಲ್ಲಿಲ್ಲ ಎಲ್ಲ ಕಲ್ಪನೆ ಹೋಗ್ತಾವ. ಒಂದು 100 ಬರ್ತಾವ. ಪರಿಭಾವ ದೊಡ್ಡದು. ರೂಪ ನಾಮ ಗುಣ ಆಕಾರ ವಿದ್ಯಾ ವೈಭವ ಜಾತಿ ಕುಲ ಗೊತ್ತು ಎಷ್ಟು 100 ನೋಡಿ. ನಾ ಅಂತ ಕೊಡ್ಲಿ ವಿಷಯ ಬಂದ ಅದು ಗುಳಿ ಬಂದು ಅಂತ ತಿಳ್ಕೊಡಿ. ಅದರೇ ಈಗ ಅವಯವಗಳು ಅಂತ ತಿಳ್ಕೊಡಿ. ಇಲ್ಲ ಒಂದರಲ್ಲಿ ನಾದೇ ಅವಯವಗಳು. ಹಂಗ ಒಂದು ಆಕಳ ತಗೊಂಡ್ರಪ್ಪ ಅದ್ರ ಬಾಲ ಕೂಳು ಕಿವಿ ಎಲ್ಲ ಬರ್ತಾವಿಲ್ಲ ದುಡ್ಡಿ. ಹಾಗೆ ನಾದ್ರೆ ಇವೆಲ್ಲ ಬಂದು ಬಿಡ್ತಾವಂತ. ಇವೆಲ್ಲ ಹೋಗ್ತಾ ನಾ ಬಿಟ್ರಿ ಇವೆಲ್ಲ ಹೋಗ್ತಾವ. ನಾ ಹೋಗ್ತಂದು ಇವೆಲ್ಲ ಹೋಗ್ತಾವ. ಅದಕ್ಕೆ ಅಹಂಕಾರ ರಹಿತವಾಗಿ ಕಲ್ಪನಾ ರಹಿತವಾಗಿ ಮೊದಲು ಏನಿರ್ತದೆ ಅದ್ರ ಜೋರು ಹಚ್ಚಿರ್ತದೆ ಅಂತ ಬಿಡ್ಲಿಕ್ಕೆ ಅದಕ್ಕೆ ಪ್ರಯತ್ನಿಸ್ತೀವಿ. ಇಲ್ಲ ಬಂತಪ್ಪ ಆದ್ರೆ ಅವು ತಂತಾನೆ ಹೋಗಿರ್ತಾವ. ಅವು ಒಟ್ಟಿಗೆ ಸಮೀಪಿಗೆ ಬರುವುದಂತ. ನಾನೇ ಇಲ್ಲಿ ಇರೋದು ಯಾರಿಗೆ ಮುತ್ತಿಗೆ ಹಾಕ್ಬೇಕಂತಾರೆ. ಅವು ಬರ್ತಾವ ತಿಳ್ಕೊಂಡು ಏನಾದ್ರು ಬಂದ್ರೆ ನಾಲ್ಕು ಸಲುವಾಗಿ ಬರ್ತಾವ.
ಅವ್ನು ನಾನೇ ಅಲ್ಲಿ ಇರಂಗಿಲ್ಲ. ಯಾರಿಗೆ ನಾವು ಬರೋಣಪ್ಪ, ಸಿಟ್ಟು ಬರ್ತದೆ ಬರಬೇಕಂತ ತಿಳ್ಕೊಂಡು, ಸಿಟ್ಟು ಬರ್ತದೆ ಯಾರು ಬರೋದು ನನಗೆ ಬರ್ತಾವ, ಅದು ಬರ್ತದೆ ಸಿಟ್ಟು ಬಂತ ತಿಳ್ಕೊಂಡು, ಸಿಟ್ಟನ್ನು ನಾವು ಒಂದು ವ್ಯಕ್ತಿ ತಿಳ್ಕೊಂಡು ಅದನ್ನು ತಿಳ್ಕೊಂಡು ಸಿಟ್ಟು ಅಂತ ಅದೇನ್ ಮಾಡ್ತು, ಬರ್ಬೇಕಂತ ತಿಳ್ಕೊಂಡು ಬಂತು, ಯಾರಿಗೆ 4 ಬರ್ಬೇಕಂತ ಬಂತು. ಬಂದು ನೋಡಿದ್ರೆ ನಾನೇ ಇದ್ದಿಲ್ಲ ಅಲ್ಲಿ, ಇನ್ನು ಯಾರಿಗೆ ಬರ್ಲಿ ಅಂತ ನಾನೇ ಇಲ್ಲ ಮೇಲೆ ತಿರುಗಿ ಹೋಗ್ತೀನಿ. ಎಲ್ಲಾದ್ರೂ ಹಂಗೆ ಮಾಡುದು ಅಂತೇನೆ. ಎಲ್ಲಾದ್ರೂ ಬಂದ ನೋಡಿದು ಆಶ್ರಯನೇ ಇಲ್ಲ. ಎದಕ್ ಬರಬೇಕು, ಅದು ಆಶ್ರಯ ಎದ್ರ ಆಶ್ರಯ ನಾ ಇರ್ಬೇಕು ಅಂತ ಬಂದಿದ್ದು. ಇವನ್ ಆಶ್ರಯ ಇರ್ಬೇಕಪ್ಪ, ಭಾಳ ನಮ್ಮನ್ನೆಲ್ಲ ಭಾಳ ಜೋಪಾನ ಮಾಡ್ತಾನೆ, ನಂದಂತ ಹತ್ಕೊಂಡು ಸಿದ್ದು ಮಾಡ್ತಾನೆ. ಇವತ್ತು ಬರಬೇಕು ಅಂತ ಬರ್ತವೆ ಎಲ್ಲ ದುರ್ಗುಣಗಳು. ಬಂದು ನೋಡ್ತಾವ ನಿರಾಶೆ ಆಗ್ತಾವ. ಏನು ಯಾವ ಅವನೇ ಇಲ್ಲಲ್ಲ, ಹೊಂಟಿದ್ ಹೋಗ್ತಾವ ಅಂತಾನೆ ಹೋಗ್ತಾವಪ್ಪ. ಸರಿ ನೀವಿ ಅದು ನಾ ಹೋಗಿ ನೀ ಆಗಿ ಇದಾಗಿರ್ಬೇಕು ಅಂದಾಗ ಆಗ್ತದೆ. ನಾನೇ ಕೂತಿದ್ರಪ್ಪ ಅಂದ್ರೆ ನಾ ಇದ್ದೆ ಅಂತ ಬರ್ತಾವ. ಏಕೈ ಸ್ಫೂರ್ತಿ ಸ್ಫೂರ್ತಿ ಅಂದ್ರೆ ಹಿಂಗ್ ಮಾಡ್ಬೇಕು. ಅಲ್ಲಿ ಹೇಳ್ತಾವ ಬುದು ಹೇಳ್ತಾವ ಅಂತ ಹೇಳ್ತಾವ. ಸುಮ್ ಕೂಡ್ಲಿಕ್ಕೆ ಆಗುದಿಲ್ಲ. ಒಂದ್ 5 ಬಿಟ್ಟು ಸುಮ್ ಕೊಡಪ್ಪ ಅಂದ್ರೆ ಅಲ್ಲಿ ಹೋಗುದು, ಅಲ್ಲಿ ಮಾಡುದು, ಅಲ್ಲಿ ಹಂಗದ ಹೆಂಗದ. ಇವು ಹೆಂಗಪ್ಪ ಅಂದ್ರೆ ಇವ್ ಅದಿಂದ ಹೋಗಿರ್ತಾವ, ಬೇಕಂದಾಗ ಬರ್ತಾವ, ಸಾಕಂದ ಹೋಗ್. ಹ್ಯಾಂಗ ಅದಕ್ಕೆ ಒಬ್ರು ತಲೆ ಹಿಂಗ್ ಕೊಟ್ಟಾರೆ. ಆಫೀಸ್ನಾಗ ಒಬ್ಬ ಆಫೀಸರ್ ಇರ್ತಾನೆ, ಒಬ್ಬ ಸರ್ವೆಂಟ್ ಇರ್ತಾನೆ. ಆಫೀಸ್ ಕೂತಿರ್ತಾನೆ, ಗಂಟೆ ಬಾರಿಸ್ಬಿಟ್ಟೆ ಬರ್ತಾನೆ. ನೀನ್ ಕೆಲಸ ಮುಗಿತಲ್ಲ ಹೊಂಟಿದ್ ಹೋಗ್ತಾನೆ, ಮತ್ ಗಂಟೆ ಬರ್ತಾನೆ. ಹಂಗಾಗ ನಮ್ ವಿಚಾರ ಹಂಗಾಗಿರ್ಬೇಕಂತ. ಬೇಕಾದಾಗ ಬರಬೇಕು, ಬಂದು ಬೇಡ ಅಂದ್ರೆ ಹೋಗಿ ಮತ್ ಬಾಲ್ಸ್ಬೇಕು. ಈ ರೀತಿಯಲ್ಲಿ ಇದು ಎಲ್ಲ ಯಾಕೆ ಸಾಧ್ಯ ಆಗ್ತದೆ? ಈ ರೀತಿ ನಾವು ಅರಿತು ನಾವು ಅರಿತು ಧ್ಯಾನ ಮಾಡ್ತೀವಿ, ಅಭ್ಯಾಸ ಮಾಡಿ ನಾಲ್ಕು ಹಿಂಗೆಲ್ಲ ಮಾಡಿದಪ್ಪ ಅಂದ್ರೆ ಇವೆಲ್ಲ ಸಹಜ ಆಗ್ತಾವ ಅಂತ. ಅಂತೆ ಬೇಕಾದಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಏನ್ ಮಾಡ್ತೀವಿ, ಒಂದೊಂದು ಬೆಳಗ್ಗೆ ಒಂದೊಂದೇ ಮಾಡ್ಕೊಂಡು ಹೋದ್ರೆ ಕೆಲಸ ಆಗಿ ಹೋಗ್ತಾವ. ನಾವು ಒಂದು ವೇಳೆ 4-5 ಕೊಡ್ತೀವಿ ಕೆಲಸ. ಹಿಂದಗಡೆ ನಮ್ಮ ಮನಸ್ಸು 3-4 ಭಾಗ ಆಗಿ ಯಾವ್ದು ಮೊದಲು ಯಾವ್ದು ಹಿಂದಾಡೆ ಅದು ಹಿಂಗ ಎಷ್ಟು ಡಿಗ್ರಿ ಹೋಗ್ತದೆ. ಅದಕ್ಕೆ ಹಂಗಿಲ್ಲ, ಯಾವ ವಿಚಾರ ಬೇಕು ಅಷ್ಟೇ ವಿಚಾರ ಕರಿತೇನೆ ನಾನು. ಅಷ್ಟು ವಿಚಾರಕ್ಕೆ ಆಸ್ಪದ ಇದೆ. ಮತ್ತೆ ಇದು ನಾವು ತಿಳ್ಕೋಬೇಕೇನು, ವಿಚಾರ ನಮ್ಮ ಸ್ಥಿತಿ ಕೆಡಿಸುವುದಿಲ್ಲ, ವಿಚಾರದಿಂದ ಹಾನಿ ಇಲ್ಲ, ವಿಚಾರದಿಂದ ಎಲ್ಲ ಚಲೋ ಆಗ. ನಿಮ್ಮ ಸ್ಥಿತಿಗೂ ಹಾನಿ ಇಲ್ಲ, ನಿಮ್ಮ ವ್ಯವಹಾರಕ್ಕೂ ಸರಿಯಾಗಿ ನಡೀತದೆ, ಮತ್ತು ನಿಮ್ಮ ಶರೀರ ಸರಿಯಾಗಿ ನಡೀತದೆ, ಜ್ಞಾನಕ್ಕೂ ಆಸ್ಪದ ಆಗ್ತದೆ. ಜ್ಞಾನ ತಿರ್ಲಿಕ್ಕಾಗಬೇಕು, ಸರಿಯಾದ ಬೇಕು, ವಾತಾವರಣ ಬೇಕಲ್ಲ. ಅದಕ್ಕೆ ಇದೇನದ ವಿಚಾರದಿಂದ ಮಾಡೋದ್ರಿಂದ ಯಾವಾಗಲೂ ಮನಸ್ಸಿಗೆ ಅದನ್ನು ತ್ಯಾಗ ಯಾರು ಹೇಳಿಲ್ಲ. ಕಲ್ಪನಾ ತ್ಯಾಗ ಹೇಳಿ ಹೊರತಾಗಿ ವಿಚಾರ ತ್ಯಾಗ ಹೇಳಿಲ್ಲ. ಜ್ಞಾನದ ವಿಚಾರ ಇದೆಯಲ್ಲ, ವಿಚಾರ ಮಾಡಿ ಜ್ಞಾನದ ವಿಚಾರ ಹೋದಿಲ್ಲ. ಮತ್ತೆ ಈ ವಿಚಾರ ಬೇಡ, ಕಲ್ಪನೆ ಬೇಡ ಅಂದ್ರೆ ಕಲ್ಪನಾ ಜ್ಞಾನ ಅಂತ ವಿಚಾರ ಅಂತ ಕಲ್ಪನಾ ಅಂತ ನಾವು ಹಾಕಿದ್ರೆ ಹಂಗಲ್ಲ. ವಿಚಾರ ಬೇಕು, ತನ್ನ ಅಧೀನವಾಗಿ ಬೇಕಂತ ಅದು ಹೇಳ ಬರಬೇಕು, ಬೇಡದ ಹೋಗ್ಬೇಕು. ಮತ್ ಉಳಿದಾಕತ್ತ ಆರಾಮ್ ಬಂದು ಕೆಲಸ ಮಾಡಿಸ್ಬೇಕು. ಆಳ್ನಿಗತ್ತೆ ಕೆಲಸ ಮಾಡಿಸ್ಬೇಕು. ಅದ್ ಕಡೆಯಿಂದ ವಿಚಾರ ಏನ್ ಬಂತಪ್ಪ ಅದ್ರ ವಿಚಾರ ಇದು ಮಾಡಿ ವಿಚಾರ ಮಾಡಿ ಹಿಂಗ್ ಮಾಡಿ ಅಂತ ಮುಗಿತಿಲ್ಲ ವಿಚಾರ. ಅದನ್ನ ವಿಚಾರ ಸಹಿತ ಏನು ಅದೇನು ಸಮಸ್ಯೆ ಇರ್ತದೆ ಅಥವಾ ಅದ್ ಕೆಲಸ ಇರ್ತದೆ ಬಹು ಸರಿ. ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಅದನ್ನ ಇಟ್ಕೋತೀವಿ. ನಮ್ಮ ಅಂತಕ ಮೇಲೆ ವಜ್ಜೆ ಹಾಕ್ತಾವ, ನಮ್ಮ ಬಂದು ಕೂಡ್ತಾವ. ಕೂಡಲ್ಲ ಸಿಪಾಯಿ ಬಂದೇನ್ ಇಲ್ಲ ಬಾಜು ಸಾಹೇಬನ ಬಾಜು ಕೂತಪ್ಪ ಅಂದ್ರೆ ಯಾಕ್ರಿ ಕೆಲಸ ಮಾಡಿ ಹೋಗ್ಲಾರ್ರಿ ಅವ್ ಕರ್ರ ಅಂತ ತಿಳ್ಕೊಡು. ಅವ ಏನ್ ಎಷ್ಟೇನ್ ಮಾಡು ಹಂಗ ಮಾಡಿ ಕೇಳ್ದ ಆದ್ಮೇಲೆ ಅವ ಬಾಜುಕ್ ಹೋಗಿ ಕೊಡುದು ಬಾಜುಕ್ ಆಗ್ತಾನ. ಮತ್ ಹೊರಗೆ ಬಾಜು ಕೊಟ್ಟ ಅದು ಬರೋಬಿಡ್ತದೆ. ಅವ ಹೊರಗೆ ಹೋದ್ರೆ ಅಲ್ಲಿ ಒಳಗೆ ಕೂತ ತಿಳ್ಕೊಡು. ಅದೇ ಪರಿಸ್ಥಿತಿ ಆಗ್ತದೆ. ಅವ್ನ ಸಾಹೇಬ ಆರಾಮ್ ಸಿಕ್ಕಿತ್ತೇನೆ ಹಂಗ ನಮ್ಗೆ ಬಂದು ಕೂಡ್ತಾವೆಲ್ಲ. ಏನ್ ಕೆಲಸ ಮಾಡಿತ್ತು ಅದು ಚಲೋ ಆಯ್ತು ಕೆಟ್ಟ ಅದು ಎಲ್ಲ ಒಳಗೆ ಬಂದು ಸೇರ್ಕೋತಾವ. ಸೇರ್ಕೋಬೇಕು ದುಃಖ ಆಗ್ತದೆ. ಅವ್ ಹೊರಗೆ ಹಾಕ್ಲಿಕ್ಕೆ ಬಿಡ್ಲಿಕ್ಕೆ ಅಂತ ತೆಗೆದು ಹಾಕ್ಲಿಕ್ಕೆ ಮಾಡ್ಲಿಕ್ಕೂ ಬರ್ಬೇಕು, ಬಿಡ್ಲಿಕ್ಕೂ ಬರ್ಬೇಕು. ಅಂದ್ರೆ ಆ ತರದ ವಿಚಾರ ನಾವು ಇಟ್ಕೊಂಡ್ರೆ ಅದು ಏನ್ ಬಾಧಕ್ಕಿಲ್ಲ ಅಂತ ಹೇಳ್ತಾವ.
ಇಲ್ಲಿ ಬಂದು ಏಕೈ ಸ್ಫೂರ್ತಿ ನಶ್ವರೇ ಅಂತ ಹಿಂಗೆ ನಮ್ಮ ಮೀರಿ ವಿಚಾರ ಬರುದಿಲ್ಲ ಅಂತ ನಮ್ಮ ಇಚ್ಛಾ ಮೀರಿ ನಮ್ಮ ಬಾಳಬಾರ್ದು ಅಂದಾಗ ಅವು ತಂತಾನೇ ಬರ್ತಿರ್ತವೆ ಒಂದು ಪ್ರವಾಹ ಬರ್ತ ಹಂಗ ಪ್ರವಾಹ ಏನು ಯಾವ ಇಲ್ಲಪ್ಪ ಬರುದಿಲ್ಲ ಇವಾಗ ಅಂತ ವಿಚಾರ ಪ್ರವಾಹ ತಂತ ಹೇಳ್ತಿರ್ತಾವ ಏನೋ ಅಂದ್ರೆ ಹಂಗ ನೀರು ಒಳಗೆ ಕುಳಿ ಬುದು ಬುದು ಹೇಳ್ತಾವ ಹಂಗ ನಮ್ಮ ವಿಚಾರ ಹೇಳ್ತಾವ ಸುಮ್ಮನೆ ಹಂಗ ಹೇಳಂಗಿಲ್ಲ ಯಾವ ಬೇಕು ಅವು ಬರ್ತದೆ ಒಂದು ವಿಚಾರ ಹೇಳ್ದಷ್ಟು ಉಳಿದಕ್ಕೆ ಮತ್ತೆ ಹೋಗಿ ಮತ್ತೆ ಹಂಗೆ ಶಾಂತಿ ಇರ್ತಾನೆ ಕಾರ್ಯಜಾತಿ ವಿತರಣೆ ಕಾರ್ಯಜಾತಿ ಎಲ್ಲ ಏನು ಕಾರ್ಯಕಲಾಪಗಳಿಗೆ ಕೆಲಸ ಹೊರಗಿನ ವ್ಯವಹಾರದ ಇವ ಎಲ್ಲ ಅವನ ಸಹಿಸ್ತೀವಿ ಅವು ಯಾವ ಇರೋದು ಇಲ್ಲ ಅವಕ್ಕೆ ಮಹತ್ವ ಇಲ್ಲ ಅಥವಾ ಮಾಡು ಪೂರ್ತಿ ಅಷ್ಟು ಮಹತ್ವ ಹಿಂಗ ಮಹತ್ವ ಕೊಡ್ಲಾರ ನಡೆಯಂಗಿಲ್ಲ ಚಿಲ್ಕರೆ ಇಲ್ಲ ಎರಡು ಬೇಕು ಮಾಡು ಪೂರ್ತಿ ಅಷ್ಟು ಮಹತ್ವ ಕೊಡ್ಬೇಕಾಗ್ತದೆ ಸತ್ಯತ್ವ ಇಂದ ಆರೋಪಿಸ್ಲಿಕ್ಕೆ ಬರ್ಬೇಕು ಅದು ತೆಗೆದು ಹಾಕ್ಲಿಕ್ಕೆ ಬರ್ಬೇಕು ಸತ್ಯ ಒಂದು ಕೆಲಸ ಏನ್ತ ಮಾಡೋ ಹೊತ್ನಾಗ ಅದು ತಪ್ಪಿಲ್ಲ ಸುಳ್ಳು ಅಂತ ಹಿಂಗ ಅನ್ಕೊಂಡು ಕೂತ ಅದ್ ಕೆಲಸ ಆಗ್ತದೆ ಸುಳ್ಳದ ಖರೆ ಆದ್ರೆ ಮಾಡೋ ಮುಂದ ಅಷ್ಟ್ರ ಪೂರ್ತಿ ಒಂದು ಏಕಾಗಿರ್ತ ಅದು ಸತ್ಯತ್ವ ಅದು ಕೊಡಬೇಕಾಗ್ತದೆ ಮುಗಿದ ಮೇಲೆ ಅದು ಹೊರತಾಗಿ ಒಂದು ಆಟ ಇರ್ತದೆ ಆಟ ಆಡು ಮುಂದೆ ಸುಳ್ಳದ್ ತಿಳ್ಕೊಂಡಿರ್ತೀವಿ ನಾವು ಆದ್ರೂ ನಾವು ಖರೆ ಅಂತ ನಡಿಬೇಕು ಆಟ ಆಡೋ ಮುಂದೆ ಖರೆ ಅಂತ ಹೆಂಗ್ ನಡಿತೀವಿ ಪೂರ ಸುಳ್ಳಂತ ಯಾವ ಗೊತ್ತು ಅವ್ನಿಗೆ ಇದಿರ್ತದೆ ಅವಾಗಿಂದ ಅದ್ರ ಸುಖ ಅನ್ಸೋದು ಇಲ್ಲ ಏನು ಒಂದು ಹೆಚ್ಚಾದ್ರೂ ಕಡಿಮೆ ಆದ್ರೂ ಸೋತ್ರು ಗೆದ್ರೂ ಅದು ಇಲ್ಲೇ ಇಲ್ಲ ಅದನ್ನ ಬಿಟ್ಟು ನಾನೇ ಸೋಲ್ತೀನಿ ನಾನೇ ಗೆಲ್ತೀನಿ ಅಂತ ಒಂದು ನಾನದರಿಂದ ಅದ್ರ ಸತ್ಯದ ಆರೋಪ ಮಾಡಿ ಬಂದಿದ್ದಾಗ್ತದೆ ಆದ್ರೆ ಹಂಗೇನು ಮಾಡ್ಲಾರ್ದಿ ಆದ್ರೆ ಆಟ ಆಡೋದು ಮಾತ್ರ ನೇಮ್ ನಡ್ಕೋಬೇಕಾಗ್ತದೆ ಹಂಗೆ ಮಾಡೋ ಮುಂದೆ ತಾತ್ಕಾಲಿಕವಾಗಿ ನಾವು ಸತ್ಯತ್ವದ ಕೊಡಬೇಕು ಅದಕ್ಕೆ ಯಾವ ಕೆಲಸ ಮಾಡ್ತೀವಿ ಅದನ್ನ ಸರಿಯಾಗಿ ಮಾಡಬೇಕು ಮನಸ್ಸಿನ ಸಂವರ್ತ ಮಾಡಬೇಕು ಆದ್ರೆ ಅದು ಮುಗಿದ ಕೂಡಲೇ ಅದನ್ನ ಪೂರ ಬಿಡ್ಬೇಕಂತ ಉಳಿದ್ರು ಮಾಡುವುದ ಮಾಡು ಪೂರ್ತಿ ಸತ್ಯದ ನಾವು ಕೊಟ್ಟು ಅಂದ್ರೆ ಆಗಿನ ಕೂಡಲೇ ಅಂದ್ರೆ ಆ ವಿಚಾರಕ್ಕೆ ತಗೊಂಡು ಬಂದು ಆ ಕೆಲಸ ಏನು ನೋಡ್ಕೊಂಡು ಅದನ್ನ ಕೆಲಸ ಮುಗಿಸಿ ಅದನ್ನ ಭಾವಿಸ್ಬೇಕು ಅಂದ್ರೆ ವಿಚಾರ ಕೆಲಸ ವಿಚಾರದಿಂದ ಆ ಕೆಲಸಗಳನ್ನ ನಾವು ಮಾಡಬೇಕು ಅಂದ್ರೆ ಇದನ್ನೇನಿದೆ ನಾವು ಬಾಧಕದಂತ ಹಿಂಗೆ ತಿಳ್ಕೋಬಾರ್ದು ನಾವು ಕೆಲಸ ಮಾಡೋದಾಗ್ಲಿ ವಿಚಾರ ಮಾಡೋದಾಗ್ಲಿ ನಮ್ಮ ಸ್ಥಿತಿ ಬಾಧಕ ಆಗ್ತದೆ ಹಿಂಗಿನ ಒಂಥರದ ಎಲ್ಲ ಎಕ್ದಮ್ ಸಂಸ್ಥೆ ಹಿಂಗೆ ಆಗಿಬಿಡ್ತದೆ ಎಲ್ಲರ ಸಂಸ್ಥೆ ಏನಾಗ್ತದೆ ಎಲ್ಲ ರಹಿತ ಅಂತ ಹೇಳಿದ್ರೆ ಹಂಗಿರ್ತದೆ ಯಾವ ಬಟ್ ನಮ್ಗೆ ಹೋಗ್ಬೇಕಾಗ್ತದೆ ಕೆಲಸ ಮಾಡಕ ಮತ್ತೆ ಕೆಲಸ ಹೇಳ್ತಿದ್ ನೀವೇ ಹೆಂಗ್ ಮಾಡ್ಬೇಕ್ರಿ ಎಲ್ಲ ಪಚಿತ್ ಬರ್ತದೆ ಹಾಗಿಲ್ಲ ಆದ್ರೆ ಕೆಲಸ ಮಾಡುವಂತ ಅನಿಸ್ತಾನು ಇದೇ ಒಂದು ಸ್ಥಿತಿಯಿಂದ ಆ ಕೆಲಸ ಪೂರ್ತಿ ನಾವು ಏಕಾಗ್ರ ಆಗಿ ಆ ಕೆಲಸ ಮಾಡಿ ಆ ಕೆಲಸ ದೃಷ್ಟಿನೇ ಮಾಡ್ಕಂತ ಮಾಡಿ ಅದನ್ನ ಬಿಡಬೇಕು ಹೊರತಾಗಿ ಮೊದಲೇ ಬಿಡ್ಬಾರ್ದು ಕರ್ಮೇನಿಲ್ಲ ಮಾಡಿ ಅಪಾಯ ಅರ್ಪಣೆ ಮಾಡ್ಬೇಕು ಹಿಂಗ ಮಾಡಿ ಅರ್ಪಣೆ ಮಾಡ್ತಿದ್ರೆ ಅರ್ಪಣೆ ಹೆಂಗಿ ಮಾಡಿಲ್ಲ ಅರ್ಪಣೆ ಮಾಡ್ಲಿಕ್ಕೆ ನೀ ಅಧಿಕಾರಿ ಏನು ಮಾಡಿ ಅರ್ಪಣೆ ಮಾಡುತ್ತಾರೆ ಹೊರತಾಗಿ ಕೆಲಸವನ್ನ ನೀವು ಸಾಮಾನ್ಯವಾಗಿ ಬೇಕಾದಂಗೆ ಮಾಡ್ಬೋದು ಅದೇ ಇವಾಗ ಅಡ್ಡಿ ಬರೋದಿಲ್ಲ ಆದ್ರೆ ಇಷ್ಟೇ ಅವೇಂದ್ರ ನಾವು ಮಿತಿ ಮೀರಿ ಅಥವಾ ಆಸಕ್ತಿಯಿಂದ ಕಲ್ಪನಾ ಜಾಲದಿಂದ ಸುಮ್ಮನೆ ಯಾವಾಗ ಮಾಡ್ಕೊತಿರ್ತೀವಿ ಹಿಂಗೆ ನೀವು ಮಾಡ್ಲಾರ್ದು ಹೆಂಗ ನಿಮ್ಮ ಅಧೀನವಾಗಿ ನಿಮ್ಮ ಹೇಳ್ದಂಗೆ ಕೇಳ್ತಿರ್ಬೇಕು ಹಿಂಗ್ ರೀತಿಯಿಂದ ಹಾನಿ ಇಲ್ಲ ಅದೇನು ಹೆಸರೇ ಕಾರ್ಯಾತ್ಮಕ ನಿಮಿಷದೊಳಗೆ ಬರ್ಲಿಕ್ಕೆ ಬರ್ಬೇಕು ಮಾಡ್ಲಿಕ್ಕೆ ಬರ್ಬೇಕು ಬಿಡ್ಲಿಕ್ಕೆ ಬರ್ಬೇಕು ಹಂಗಾದ್ರೆ ಯಾಕಂದ್ರೆ ಇದೊಂದು ಉಪಾಧಿಯಿಂದ ಒಂದು ದೇಹಧರ್ಮದಿಂದ ಪ್ರಾರಬ್ಧದಿಂದ ಮಾಡುದು ಅದೇನು ಮಾಡಿದ್ರೆ ಅದು ಕೆಡ್ಸಂಗಿಲ್ಲ ಯಾಕಂದ್ರೆ ಮಾಡ್ಬೇಕಾದ್ರೂ ಅನ್ವಯ ಜ್ಞಾನದಲ್ಲೇ ನಾವೀಗ ಡಿಪ್ಲಿಕ್ ಜ್ಞಾನ ಹೇಳ್ತೀವಿ ಎಲ್ಲಾನು ಅದು ಒಂದು ಸ್ವರೂಪದ್ದೇ ವಿಸ್ತಾರದ ಪ್ರಕಟೀಕರಣದ ಮಾಡಿದ್ರೆ ಕೆಡ್ತಂದು ಹಿಂಗಿಲ್ಲ ನೀರು ಇರ್ತದ ತರಂಗ ಆದ ಸರಿಯಾದ ಕೆಟ್ಟ ಹೋಗ್ತಂದು ಹಿಂಗೇನಿಲ್ಲ ಆದ್ರೆ ಸರಿಯಾಗಿ ಮಾಡ್ಬೇಕಂತ ಅಹಂಕಾರ ರಹಿತವಾಗಿ ಮಮಕಾರ ರಹಿತವಾಗಿ ಆಸಕ್ತಿ ರಹಿತವಾಗಿ
ಇವೆಲ್ಲ ಗುಣರಹಿತವಾಗಿ ಇವೆಲ್ಲ ಏನ್ ಹೆಂಗ್ ಸರಿಯಾಗಿ ಅಂತ ನಾವು ಏನ್ ಮಾಡ್ಬೇಕು ಹಂಗ ನಾವು ಮಾಡಿದ್ರೆ ಅವು ಯಾವ ಬಾಧಕ್ಕಿಲ್ಲ. ಇಷ್ಟು ನಮ್ದು ಅದ್ರೊಳಗೆ ಸುಧಾ ನಾವು ಈ ಆನಂದ ನಮ್ಗೆ ಅನುಭವಕ್ಕೆ ಬರ್ತದೆ. ಏನ್ ನಾವು ಶಾಂತಿ ಪಡ್ಕೊಂಡಿರ್ತೀವಿ ಆ ಶಾಂತಿನೂ ಅಲ್ಲಿ ಏನಿದೆ ಇಲ್ಲಿ ತಗೊಂಡು ಹೋಗಿ ಬರ್ತದೆ. ಅದು ಆಧಾರಭೂತ ಇರ್ತದೆ ಅಷ್ಟೇ. ಪ್ರಕಟವಾಗಿ ಏನ್ ಇರ್ತದ ಒಳಗೆಯಿಂದ ಪೂರ್ಣ ಶಾಂತಿ ಇದ್ದೇ ಇರ್ತದೆ. ಅದ್ರ ಬಗ್ಗೆ ನಮ್ಮ ಹಳ್ಳಿ ಇರುದಿಲ್ಲ, ಅದ್ರ ಬಗ್ಗೆ ಇರುದಿಲ್ಲ, ಅದ್ರ ಬಗ್ಗೆ ಒಂದು ಆಶೆ ಇರುದಿಲ್ಲ, ಒಂದು ಆ ಶಾಂತಿಯಲ್ಲಿ ಹೋಗಿರುವುದಿಲ್ಲ. ಈ ತರದ ಸ್ಥಿತಿ ಪಡ್ಕೊಂಡು ನಾವು ಹೇಳ್ತೀವಿ ನಾವು ಪಡ್ಕೊಂಡು ತನ್ನ ವಿಚಾರಗಳನ್ನ ಕಲ್ಪನೆಗಳನ್ನ ಅರಿವು ಇಟ್ಕೊಂಡು ನಾವು ಏನಲ್ಲ ಆ ಮಾಡೋ ಸುಧಾನು ಏನದ ಪರಮ ಸಮಾಧಾನ ಇರ್ತದೆ. ಅದ್ರ ಬಗ್ಗೆ ಯಾವ ತರದ ಹೋಗಿದ್ದಿಲ್ಲ ನೋಡಿ. ಸ್ವಾರ್ಥ ಇಲ್ಲ, ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ಆಸೆ ಇಲ್ಲ ಅಥವಾ ಅಂಜಿಕಿಲ್ಲ, ನಾನಾ ಏನೂ ಇಲ್ಲವು. ಬಾಧಕವಾದಂತ ಎಲ್ಲಾ ಭಾಗಗಳನ್ನು ತೆಗೆದುಬಿಟ್ಟದೆ. ಜ್ಞಾನದಿಂದ ಈ ಸಾಧನೆಯಿಂದ ಬಾಧಕ ಎಲ್ಲ ಹೋಗ್ಬಿಟ್ಟವೆ. ಬರೇ ಶುದ್ಧ ಬರೀ ಕೆಲಸ ಅಷ್ಟೇ. ಕೆಲಸ ಸಲುವಾಗಿ ಕೆಲಸ, ಎಲ್ಲರ ಸಲುವಾಗಿ ವ್ಯವಹಾರ ನಡೀಲಿ ಅಥವಾ ಜಗತ್ತು ನಡೀಲಿ, ನಮ್ಮ ಶರೀರ ಪ್ರಾರಂಭ ಎಲ್ಲ ಶಿಸ್ತಾಗಿ ನಡೀಲಿ ಅಂತ ತಿಳ್ಕೊಂಡು ಇದೇ ಒಂದು ಆಗ್ತಾ ಹೊರತಾಗಿ ಮತ್ತೆ ಆಗುದಿಲ್ಲ. ಅಂದ್ರೆ ಆ ಬೆಳಗ್ತಾನು ಇವ ಪರಿಪೂರ್ಣ ಆನಂದ ತನ್ನ ಅದನ್ನ ಅಲ್ಲೇನು ಪ್ರಕಟ ಇರೋದಿಲ್ಲ ಇಷ್ಟೇ. ಶಾಂತಿ ಇರ್ತದ. ಹೆಂಗಿರ್ತದ? ತಳಹಾಸಿ ಇರ್ತದೆ ಹೊರತಾಗಿ ಪ್ರತ್ಯಕ್ಷವಾಗಿ ಇರ್ತದೆ ಬೇರೆ ಇರ್ತದೆ. ಅಂದ್ರೆ ಇವೆಲ್ಲ ಆಯಾ ವಿಚಾರ ಆಯಾ ಕೆಲಸಗಳು ಹಿಂಗೆಲ್ಲ ಇರ್ತಾವ ಖರೆ. ಆದ್ರೂ ಅಷ್ಟು ತ್ರಾಸ ಅಷ್ಟು ಆಧಾರಭೂತದಿಂದ ಪರಮ ಶಾಂತಿನೇ ಇರ್ತದೆ. ಈ ತರದಿಂದ ಯಾರು ಅಭ್ಯಾಸ ಮಾಡಿರ್ತಾರ ಇಷ್ಟು ಇಟ್ಕೊಂಡು ನಾವೇಂದ ನಮ್ಮ ಕೆಲಸಗಳನ್ನ ನಾವು ಸಾಮಾನ್ಯವಾಗಿ ಮಾಡಿ ಈ ಧ್ಯಾನವನ್ನ ಈ ಹೇಳಿದಂತ ಸ್ಥಿತಿಯನ್ನು ಕೊಡ್ತೀವಿ. ಯಜ್ಞ ಮಾಡ್ತಿದ್ರು ಮೊದಲ ಕೋಳಿಯನ್ನು ಸಾವಿರ ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತಿದ್ರಂತೆ. ಆ ಸ್ವರ್ಗ ಸುಖ ಬಹಳ ದೊರಕಿಸ್ಬೇಕಂತಕೊಂಡು ಯಜ್ಞ ಮಾಡ್ತಿದ್ರಂತೆ. ಆ ಸ್ವರ್ಗ ಸುಖ ಇದ್ರ ಮುಂದೆ ಬಹಳ ತುಚ್ಛ ಅಂತ. ಈ ಸುಖದ ಮುಂದೆ, ಈ ಪರಿಪೂರ್ಣ ಸುಖದ ಮುಂದೆ ಸ್ವರ್ಗ ಸುಖ ಅತಿ ಕಡಿಮೆ ಬಂತು. ಅದನ್ನ ನಿವಾಸ ಹೋಗ್ಬೇಕಂತ. ಆ ಸ್ವರ್ಗ ಸುಖ ಎಂದ ಈ ಆತ್ಮ ಸುಖದ ಮುಂದೆ ನಿವಾಸ ಹೋಗ್ಬೇಕು. ಅಷ್ಟು ಶ್ರೇಷ್ಠ ಅಲ್ಲಪ್ಪ. ಇಂಥ ಶ್ರೇಷ್ಠ ಸುಖ ನಾವು ಸ್ವಾನಂದ ವಿಷಯ ಸ್ವಾನಂದ ಸುಖ ವರ್ಣನ ಅಂತ. ಸ್ವಾನಂದ ಅಂದ್ರೆ ಇಷ್ಟು ಸುಖಮಯ ಅದ, ಇಷ್ಟು ಶ್ರೇಷ್ಠ ಪರಮ ಸ್ಥಿತಿ ಅದ, ಅಂತಿಮ ಸ್ಥಿತಿ. ಆ ಪರಮೇಶ್ವರ ಪರಮಾತ್ಮನ ನಾನೇ. ಅದಕ್ಕೆ ಅದನ್ನೇ ನಾವು ಪಡ್ಕೊಳ್ಬೇಕು. ಇಷ್ಟೇಂದ ಈ ಧ್ಯಾನದಿಂದ ಅಂತ ತಲೆ ಕಟ್ಟಿಲ್ಲ. ಏನಪ್ಪ ರೀತಿ ತಿಳಿಸ್ಕೊಟ್ಟು ಜ್ಞಾನ ಅಹಂಕಾರ ಇದ್ದ ಕಳೆದು ಜ್ಞಾನದಿಂದ ಅಜ್ಞಾನ ಅಹಂಕಾರ ನಾಶ ಮಾಡಿ ಆ ಜ್ಞಾನದಿಂದ ವಿಜ್ಞಾನದಲ್ಲಿ ತನ್ನ ಸ್ಥಿತಿಯಲ್ಲೇ ಮಾಡಿ ಆ ಸ್ಥಿತಿಯನ್ನ ಪಡ್ಕೊಳ್ಬೇಕು. ಆ ಸ್ಥಿತಿಯಿಂದ ಎಲ್ಲ ಇರಬೇಕು. ಇಷ್ಟೇಂದ ಈ ಸ್ವಾನುಭವ ಸುಖ ವರ್ಣನೆ ಮಾಡಿ ಮುಗಿಸ್ತಾರೆ. ಆನಂದ ಆನಂದಾತಿ ಭೂತಿ ಬೋಧತಾ ಪ್ರೇತಿ ಪಡೆ ಜ್ಞಾನಿ ಸುಖಾತಾ ಭೂತಿ ಇದೆ. ಮುಖ್ಯಾನೆ ಸುಖದ ಮಾತು ಹೆಂಗ್ ಹೇಳ್ಬೇಕು? ಅದು ಅಮೃತನೇ ಅಮೃತ ಕುಡಿತದೆ. ಹೆಂಗ ಅಮೃತ ಹೆಂಗೆ ಹೇಳಿ ಬರ್ತದೆ? ಆಯ್ತು ಅಂತ ಕೊಡೋದಂಗ ತನ್ನ ತಾನಿತಿ ಮಾಡ್ದ ಅನುಭವ ತಗೊಂಡಂಗೆ ಇದು ಹೆಂಗೆ ಹೇಳ್ಬೇಕು? ಯಾಕಂದ್ರೆ ಮೊದಲ ಅಂಕುರ ಇರ್ತದ, ಗಿಡ ಆಗ್ತದ. ಅಂಕುರನ ಹುಟ್ಟಲಿ ಖರೆ, ಪರಂತು ಆಯಾ ಗಿಡದ ಫಲ ವರ್ಣನೆ ಮಾಡಿದ್ರೆ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ಬರ್ಬೋದ. ಹಾಗೆ ವರ್ಣನೆ ಮಾಡ್ಲಿಕ್ಕೆ ಬರಲಾದಂತಹ ಸ್ಥಿತಿ ಇದ್ದುದರಿಂದ ಅದಕ್ಕರ್ಥ ಅಂತ ಅನುಭವವನ್ನು ಕೊಡ್ಕೊತಾನ ಅಂತ ಹೇಳಿ ಅದಕ್ಕೆ ಇಲ್ಲೇನಪ್ಪ ಮನಸ್ಸಿಂದ ಹರಿ, ಮನಸ್ಸಿನ ಇನ್ನೂ ಅರಿಬೇಕು, ಅರಿವು ಮುಖ್ಯ ಇರ್ತದೆ. ಮತ್ತೆ ಇನ್ನೇ ಇರುತ್ತೆ ಅಂತ ಮತ್ತೆ ಇನ್ನೇ ಇರ್ಬೇಕಂದ್ರೆ ಒಂದು ಹೇಳ್ಯಾರ, ಇಷ್ಟು ದೃಢವಾಗಿ ಅನುಭವದಿಂದ ಸ್ವಾನುಭವದಿಂದ ದೃಢವಾಗಿ ತನ್ನ ಧ್ಯಾನಗಳು ಅಖಂಡ ತಾನೇ ಅನುಭವಿಸಿ ತನ್ನ ಪಡ್ಕೊಂಡು ತಿಳಿದು ಜ್ಞಾನ ಪಡ್ಕೊಂಡು ಆದ್ರೂ ಮತ್ತೆ ಸೋಚಿರ್ತದಲ್ಪ ಅಂದ್ರೆ
ಮತ್ತು ನೋಡ್ಕೊಳ್ಬೇಕು, ಮತ್ತು ಅದ್ರಾಗ ಏನ್ ಹೇಳಿದ ಇದ್ರಾಗ ಏನ್ ಹೇಳಿದ ಇದು ಖರೇನು ಸುಳ್ಳು ನೋಡ್ಬೇಕು ಅಂತ. ಅಂದ್ರೆ ಇದೇನಪ್ಪ ಅಂದ್ರೆ ಶಾಣಿತನಲ್ಲ, ದಡ್ತನ ಅಂತೇಳಿ. ಭೂಮಿ ವಿಚಾರ ಮತಿ ದುರ್ಬಲತ್ವ ಇಷ್ಟ ತಿಳಿದು ಇಷ್ಟ ಅನುಭವ ಪಟ್ಟು ಇಷ್ಟೆಲ್ಲ ಪ್ರಮಾಣಬದ್ಧವಾಯ್ತಂತ ಇದ್ರು ಮತ್ತು ವಿಚಾರ ಮಾಡ್ತೀನಪ್ಪ ಅಂದ್ರೆ ಮತ್ತೆ ಖರೆ ಕೊಟ್ಟಿದ್ದು ಸೋಚನೆ ಹೋಗೋದಂದ್ರೆ ಭೂಯೋ ವಿಚಾರ ಇನ್ ಮತ್ತೆ ವಿಚಾರಕ್ಕೆ ಬಿದ್ದಾನಪ್ಪ ಅಂದ್ರೆ ಮತಿ ದುರ್ಬಲತ್ವ ಅಂತ ತನ್ನ ನಿಶ್ಚಯ ಮಾಡೋದು ಇದ್ರ ಶಕ್ತಿ ಇಲ್ಲಪ್ಪ ನಿನಗ ತನಗೆ ಇಷ್ಟು ತರದಿಂದ ಅನಾಥರಿಂದ ಸಿದ್ಧ ಮಾಡಿ ತೋರಿಸ್ತು ಇಲ್ಲದಂತ ಹೇಳಿದು ಜ್ಞಾನಿಗಳು ಹೇಳಿದ್ರು, ತನ್ನ ಅನುಭವ ಬಂತು, ಇಷ್ಟ ಎಲ್ಲ ಪಟಾದ ಖರೆ ಆದ್ರೂ ಮತ್ತೆ ಹಿಂಗೆ ಮತ್ ಸಂಶಯ ಮತ್ತೆ ಇದು ಮುಂದಿನಿರ್ಬೇಕು ಅಥವಾ ಮತ್ತೊಂದು ಹಿಂಗಾಗಿ ಹೇಳಿಲ್ಲ, ಅವ್ರ ಮತ್ತವ್ರು ಹೇಳಿರ್ಲಿಲ್ಲ, ಇನ್ನು ಅನಾಥ ಅಂದ್ರೆ ಇದಕ್ಕೆ ಏನ್ ಅನ್ಬೇಕಪ್ಪ ಅಂದ್ರೆ ಇದಕ್ಕೆ ಶಾಣಿತನ ಅನ್ಬಾರಂದ ದಡ್ಡ ಮತಿ ದುರ್ಬಲತ್ವ ಅಂತ ಹೇಳಿ. ಇವಾಗ ನಿಶ್ಚಯ ಮಾಡೋ ಶಕ್ತಿ ಇವನಿಗೆ ಇಲ್ಲಪ್ಪ, ಇವ್ನು ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲ, ಇನ್ನು ಮಂದಿ ತನ್ನ ಮತ್ತೆ ವಿಶ್ವಾಸ ಮಾಡೋದು ತನಗೆ ಅನುಭವದು ಇಲ್ಲ, ತನ್ನ ನಿಶ್ಚಯ ಆದ್ರೂ ಇಲ್ಲ, ಹೇಳಿದ್ರು ಇಲ್ಲ, ಹೇಳಿಲ್ಲ. ಮತ್ತೊಂದು ಸಂಶಯ ತೆಗಿತಾನಪ್ಪ ಅಂದ್ರೆ ಇವ್ ಸಂಶಯ ಎಂದು ಹೋಗ್ಬೇಕು ಎಂದು ಹೋಗುದು ಹೋಗಿ ಮಾರ್ಗ ಇಲ್ಲ. ಮತ್ ಯಾಕೆ ಅನ್ಸುತ್ತೆ ಕೇಳ ಮಂದಿ ಇರ್ತಾನೆ ಹಂಗೆ ಮತ್ತೊಂದು ಪ್ರಶ್ನೆ ಮಾಡ್ಕೊಂಡು ಬಂದೇ ಬರ್ತಾವ. ಅದಕ್ಕೆ ಮಾಡ್ಲಾರ್ರಿ ನಿಶ್ಚಯದಿಂದ ನಾವು ಅರಿಬೇಕು. ನಿಶ್ಚಯ ಮಾಡ್ಲಿಪ್ಪ ಅಂದ್ರೆ ನಿಶ್ಚಯದಿಂದ ಅದು ಅನಂತರಕ್ಕೆ ಹೊರತಾಗಿ ಮತ್ತು ವಿಕಲ್ಪನೆ ಇದೆ. ಸಂಶಯ ಏನಿಲ್ಲ, ಸಂಶಯಾತ್ಮ ವಿನಶ್ಯತೆ ಅಂತ ಸಂಶಯ ವಿಚಾರ ಬೇಕು ಖರೀಪ, ಸಂಶಯ ಬೇಡ. ನಿಷ್ಕಾರಣ ಸಂಶಯ ನಾವು ತಗೊಂಡು ಸತ್ಯವನ್ನೇ ನಾವು ಬಿಡ್ಲಿಕ್ಕೆ ತಯಾರಾಗ್ತೀವಿ. ಸತ್ಯವನ್ನ ಕೈಯಲ್ಲಿ ತಂದು ನಾವು ಇದು ಸತ್ಯ ಅಲ್ಲ ಅಂತ ಅಂತೀವಿ. ಹಿಂಗ ಅಂದಂಗ ಆಗ್ತದೆ. ಮತ್ತೆ ಹೆಂಗ್ ಸತ್ತಿರ್ಬೇಕು, ಇದಕ್ಕಿಂತ ಹೆಂಗ್ ಸತ್ತಿದ್ರಿ ಮಾಣಿಕ್ಯ ಕೊಟ್ರೆ ಅದು ಮಂಗ ಏನ್ ಮಾಡ್ತು, ದೂರ ಹೋಗ್ಬಿಡ್ತು. ಮಾಣಿಕನ ಕೊಟ್ಟ ಮಾಣಿಕನ ಕೈಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ ಕೊಟ್ಟಂಗ ಆಗ್ತದೆ, ಮತ್ತೇನಿಲ್ಲ. ಹಿಂಗ್ ಮಾಡೋದ್ರಿಂದ ಮತ್ತು ಎಷ್ಟು ಸತ್ಯ ಹೇಳಿದ್ರು ಮತ್ತು ನೀವು ಮತ್ತೆ ಸಂಶಯ ಹಿಡಿತಪ್ಪ ಅಂದ್ರೆ ಇದರಿಂದ ಸತ್ಯ ನಿಮ್ಗೆ ಎಂದು ಕಟ್ಟಣಕ ಸಿಗುದಿಲ್ಲ. ಅದಕ್ಕೆ ಹಿಂಗಿಂದ ನಾವು ಬರೇ ಕಲ್ಪನಾ, ಬರೇ ಸಂಶಯ, ಬರೇ ಇದಕ್ಕೆ ಇಷ್ಟ ಅನ್ಕೋತಿನ ಹೋದಪ್ಪ ಅಂದ್ರೆ ಹಂಗಲ್ಲಾರ್ದೇನೆ ನಿಷ್ಠೆಯಿಂದ ಜ್ಞಾನ ಮತ್ತು ಧ್ಯಾನದಿಂದ ಈ ಪೂರ್ಣ ಸ್ಥಿತಿಯನ್ನು ತಾವು ಪಡ್ಕೋಬೇಕು. ಸನಾಶ ಅನುಭವಿ ತೋಚಿದಾಣಿ ಇತರಾಟಕಮಕ ಕಡೀಶ ಹೋಗುದು. ಯಾರು ಸರಿಯಾಗಿ ಅನುಭವ ಮುಟ್ಟಿದ್ರು ಅವಾಗ ಸುಖಿಗಳಾಗ್ತಾರೆ, ತೃಪ್ತ ಆಗ್ತಾರೆ ಎಲ್ಲ ಆಗ್ತಾರೆ. ಇತರಾಟಕಮಕ ಅಂತ ಟಕಮಕ ಸ್ವರ್ಗ ಅಂತಾರೆ. ಬರೀ ಟಕಮಕ ನೋಡ್ಕೊಂಡು ಕೊಡುವೆ ಏನ್ ಹೇಳ್ತಾರೆ ಹಿಂಗೆ ಅಂತಾರೆ. ಅದಾದ್ಮೇಲೆ ಅವ್ರಿಗೆ ಅವ್ರ ಪಾಲಿ ಟಕಮಕನೇ ಬರ್ಬೋದು. ಅದಕ್ಕೆ ನಾವು ಟಕಮಕನ ಅಂದ್ರೆ ಸಂಶಯ ಬರುತ್ತೆ. ಎಷ್ಟಾದ್ರೂ ಮತ್ತೆ ಹಿಂಗೆ ಅಂತ ನಾವು ಅನ್ಕೋದಕ್ಕೆ ಕೂತ್ಕೊಂಡ್ರೆ ನಮ್ಮ ಪಾಲಿಗೆ ಬರ್ತದಪ್ಪ. ಬೇಕಾದ ಕೊಟ್ಟರು ಮತ್ತು ಅಂತಾರೆ ಅಲ್ಲೇ ಅಲ್ಲ ಅಂತ ಅಂದ್ರೆ ಬೇಕಾದಷ್ಟು ರುಚಿ ಪದಾರ್ಥ ಕೊಟ್ಟರು ಮತ್ತು ಸೇವ್ರದೇ ಇಲ್ಲ ಅಂತ ಇದಕ್ಕೆ ರುಚಿ ಬೇಕ್ರಿ, ಇದ್ರೆ ರುಚಿ ಬೇಕು ನಮ್ಗೆ. ಭಗವಾನ್ ಕೊಡ್ರಿ ಮತ್ತೆ ಬೇಕಾದ್ರೆ ಕೊಡ್ರಿ. ಅಮೃತ ಅಂದಿಟ್ಟು ಅಂದ್ರೆ ಏನ ರುಚಿ ಇದ್ರಿ ಅಷ್ಟು ರುಚಿ ಏನಿದು. ಮತ್ತೊಂದು ಅಮೃತ ಹೆಚ್ಚು ಕೊಡ್ರಿ ಅಂತಂದ್ರೆ ಅವ್ನಿಗೇನ್ ಕೊಡೋದು ಈಗ ಸಾಧ್ಯ ಇಲ್ಲ. ಅದಕ್ಕೆ ಇತರಾಟಕಮಕ ಈ ತರದ ಅಂತರ್ಮುಖ ದೃಷ್ಟಿ ಅಥವಾ ತನ್ನ ಅನುಭವದ ಯಥಾರ್ಥ ಅಂತ ಅದರ ಪ್ರತೀತಿ, ಅದರ ಜ್ಞಾನ, ಅದರ ಅನುಭವ, ಸ್ಥಿತಿ ಎಲ್ಲ ಎಂದು ತಿಳ್ಕೊಂಡು ಅದ್ರ ನಿಷ್ಠೆ ಇಟ್ಟು ನಾವು ಇದನ್ನು ಅಳವಡಿಸ್ತಾಗಿ ವಿನಾಕಾಲ ಸಂಸ್ಥೆ ತಗೋಬಾರದು. ಸಂಸ್ಥೆ ತಗೊಳ್ಳೋರಿಗೆ ಟಕಮಕ್ ಪಾಲಿಗೆ ಬರ್ತದಪ್ಪ, ಏನಿಲ್ಲ.